सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति ಶಾಂತಿ. ಶ್ರೀಕೃಷ್ಣ, ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀ ವಿಷ್ಣು ಸಹಸ್ರನಾಮ. ಸೊ ವಿಷ್ಣು ಸಹಸ್ರನಾಮ ಪ್ರಾರಂಭ ಆಗೋದಕ್ಕಿಂತ ಮುಂಚೆಯಲ್ಲಿ ಓಂ ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಈ ರೀತಿ ಪ್ರಾರಂಭ ಆಗುತ್ತೆ. ಸೊ ಓಂ ಅನ್ನುವಂತಹದ್ದು ಇಟ್ ಇಂಡಿಕೇಟ್ಸ್ ದಿ ಪರಮಾತ್ಮ. ಸೊ ಓಂ ಅಂತಂದರೆ ಇಟ್ ಈಸ್ ಭಗವಂತ. ಸೊ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿರುತ್ತೆ. ಮತ್ತು ಮಾಂಡಕ್ಯ ಉಪನಿಷತ್ನಲ್ಲಿ ಒಂದು ಕಡೆ ಓಂ ಅನ್ನುವಂತಹದ್ದನ್ನು ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ, ಹಾಗೂ ಯಚ್ಚಾನ್ಯಾತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ, ಈ ರೀತಿ ಓಂಕಾರ ಅಂದರೆ ಏನು ಅನ್ನುವಂತಹದ್ದನ್ನು ಬಹಳ ಸ್ಪಷ್ಟವಾಗಿ ಅದು ಕೂಡ ವಿವರಣೆ ಕೊಟ್ಟಿದೆ. ಸೊ ಓಂ ಅನ್ನುವಂತಹದ್ದು ಇಟ್ ಈಸ್ ಎ ಸಿಂಬಲ್, ಅದೊಂದು ಚಿಹ್ನೆ. ಓಂ ಅನ್ನುವಂತಹದ್ದು ಇಟ್ ಈಸ್ ಅ ಸೌಂಡ್, ಮತ್ತು ಓಂ ಅನ್ನುವಂತಹದ್ದು ಇಟ್ ಈಸ್ ಅಕ್ಷರ, ಅಂಡ್ ಓಂ ಅಂತಂದರೆ ಇಟ್ ಈಸ್ ಬ್ರಹ್ಮ. ಸೊ ಹೀಗೆ ಓಂ ಅಂತಂದರೆ ಅದು ಎಲ್ಲವೂ ಆಗಿರುತ್ತೆ. ಅಂಡ್ ಹಿ ಈಸ್ ತ್ರಿಕಾಲಾತೀತ. ದಟ್ ಮೀನ್ಸ್ ಹಿ ಈಸ್ ಬಿಯಾಂಡ್ ಟೈಮ್. ಓಂ ಅಂತಂದರೆ ಇಟ್ ಈಸ್ ಬಿಯಾಂಡ್ ಟೈಮ್. ಈ ರೀತಿ ಎಲ್ಲ ವರ್ಣನೆ ಮಾಡಿದೆ. ಮತ್ತು ಈ ಓಂ ಅನ್ನುವಂತಹದ್ದು ಯಾವ ರೀತಿಯಲ್ಲಿ ಆಗಿದೆ, ವಾಟ್ ಈಸ್ ಆ್ಯಕ್ಚುಲಿ ಮೇಡ್ ಆಫ್ ಓಂ. ಆ ಉ ಮತ್ತು ಮ ಈ ಮೂರು ಅಕ್ಷರಗಳು ಸೇರಿ ಓಂ ಅಂತ ಆಗಿದೆ. ದಿಸ್ ಇಸ್ ಕಾಲ್ಡ್ ತ್ರಿ ಮಾತ್ರಾಸ್. ಆ್ಯಂಡ್ ದಿಸ್ ಓಮ್ ಈಸ್ ಏಕಾಕ್ಷರ. ಎಗೇನಲ್ಲಿ ಆ ಉ ಮ ಅಂತ ಹೇಳಿದ್ರು ಕೂಡ, ಅಲ್ಲಿ ಮೂರು ಮಾತ್ರಗಳಿದೆ ಅಂತ ಹೇಳಿದ್ರು ಕೂಡ, ಇಟ್ ಈಸ್ ಆಲ್ಸೋ ಕಾಲ್ಡ್ ಓಮ್ ಅಂತಂದರೆ ಇದನ್ನು ಏಕಾಕ್ಷರ. ಬಿಕಾಸ್ ಆ ಉ ಮ ಅನ್ನುವಂತಹದ್ದು ದೇ ಆಲ್ ಬಿಕಮ್ ಒನ್, ಇಟ್ ಬಿಕಮ್ಸ್ ಓಮ್. ಆ ಉ ಮ ಅನ್ನುವಂತಹದ್ದು ಇಟ್ ಕಮ್ಸ್ ಔಟ್ ಆ್ಯಸ್ ಓಮ್. ಸೊ ಓಮ್ ಈಸ್ ಏಕಾಕ್ಷರ. ಸೊ ಈ ರೀತಿ ಕೂಡ ಓಂ ಅನ್ನುವಂತಹದ್ದನ್ನು ನಾವು ನೋಡ್ತೀವಿ. ಮತ್ತು ಓಂ ಅಂತಂದರೆ ಇಟ್ ಈಸ್ ಅ ಬೇಸಿಕ್ ಸೌಂಡ್. ಇದನ್ನು ಯಾಕೆ ಬೇಸಿಕ್ ಸೌಂಡ್ ಅಂತ ಕರೀತಾರೆ? ಈ ಒಂದು ಓಂ ಅನ್ನುವಂತಹ ಶಬ್ದವನ್ನು ನಾವು ಮಾಡಬೇಕು ಅಂತಂದರೆ ವಿ ಡೋಂಟ್ ರಿಕ್ವೈರ್ ಎಫರ್ಟ್ಸ್, ಇಟ್ ಕಮ್ಸ್ ಔಟ್ ಎಫರ್ಟ್ಲೆಸ್ಲಿ. See, we open our mouth and make a sound. Akara will come out.
and you close the mouth and make a sound, makara will come out. In between opening and closing, ಆಗ ಸೌಂಡ್ ಮಾಡಿದ್ರೆ ಅಂತಂದರೆ ವೈಲ್ ಮೇಕಿಂಗ್ ದಟ್ opening and closing of our mouth, the mouth will be circled. ಆಗ ಉಕಾರ will come out. ಆ ಉ ಮ. ಸೊ ನಾವು ಆ ಅಂತ ಹೇಳಬೇಕಾದ್ರೆ ನಾವು ಬಾಯಿ ತೆಗಿತೀವಿ, ನಮ್ಮ ಎರಡು ತುಟಿಗಳು ಕೂಡ ತಾಕೋದಿಲ್ಲ, ಬಾಯಿ ಓಪನ್ ಮಾಡ್ತೀವಿ. ಆ ಸೌಂಡನ್ನು ನಾವು ಹೊರಗೆ ಹಾಕಿದಾಗ ಎಫರ್ಟ್ಲೆಸ್ ಆಗಿ ಆ. ಸೊ ಆ ಅಂತ ಹೇಳಬೇಕಾದ್ರೆ ಅಲ್ಲಿ ಯಾವುದೇ ಎಫರ್ಟ್ ಇಲ್ಲ. ಮತ್ತು ನಮ್ಮ ಬಾಯಿನ ನಾವು ಮುಚ್ಕೋಬೇಕಾದ್ರೆ ಮಕಾರ ವಿಲ್ ಕಮ್ ಔಟ್, ವಿಲ್ ಕಮ್ ಔಟ್. ಆ್ಯಂಡ್ ವೆನ್ ವಿ ಮೇಕ್ ದಿ ಸೌಂಡ್ ಉಕಾರ ಮಾಡಬೇಕಾದ್ರೆ that is between opening the mouth and closing the mouth, mouth will be circled, so that sound will come out. And ಇದು ಎಂಟೈರ್ ಆಗಿ ಇದು ಎಫರ್ಟ್ಲೆಸ್, ಇಲ್ಲಿ ಯಾವುದೇ ರೀತಿಯಾದ ಎಫರ್ಟ್ ಹಾಕಬೇಕಾಗಿಲ್ಲ. ಮತ್ತು ಈ ಓಂ ಅನ್ನುವಂತಹದ್ದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರೆ, ಈ ಓಂನಲ್ಲಿ ಇನ್ಫ್ಯಾಕ್ಟ್ ಎಲ್ಲ ಅಕ್ಷರಗಳು ಸೇರಿಕೊಂಡಿದೆ ಮತ್ತು ಇಲ್ಲಿ ಎಲ್ಲ ರೀತಿಯ ಶಬ್ದಗಳು ಇದೆ. ಸೊ ಯಾವ ಭಾಷೆ, ಅದು ಲ್ಯಾಂಗ್ವೇಜ್ ಯಾವುದೇ ಆಗಿದ್ರೂ ಕೂಡ ವಿ ಕ್ಯಾನ್ ಸಿ ದಿಸ್, ಅಲ್ಲಿ ಎಲ್ಲವೂ ಇದೆ. ಸೊ ಎನಿ ವರ್ಡ್ ವಿ ಅಟ್ಟರ್ ಆರ್ ಎನಿ ಸೌಂಡ್ ವಿ ಮೇಕ್, ದ ಬೇಸಿಕ್ ಈಸ್ ಓಂ. So this Omkara, it represents all the names of God. This Omkara, it represents all the names of God. All the names of that same Paramatma is Om. So because of this, the Rishi Patanjali, ಅವರು ಒಂದು ಕಡೆ ಹೇಳ್ತಾರೆ, the best name for Omkara is Pranama. ಪ್ರಣವ ಈಸ್ ದಿ ಬೆಸ್ಟ್ ನೇಮ್ ಫಾರ್ ಓಂಕಾರ ಅಂತ ಹೇಳ್ತಾರೆ. ಸರ್ವಂ ಓಂಕಾರ ಏವ. ಸೊ ಈ ಎಲ್ಲ ಕಾರಣಗಳಿಂದ ಉಪನಿಷತ್ತುಗಳು ಕೂಡ ಹೇಳುತ್ತವೆ, ಓಂ ಇತಿ ಸರ್ವಂ, ಓಂ ಇತಿ ಸರ್ವಂ. ಈ ರೀತಿಯಲ್ಲಿ ಸರ್ವಂ, ಇಟ್ ಈಸ್ ಎವ್ರಿಥಿಂಗ್. ಸರ್ವಂ ಅಂತಂದರೆ ಅಲ್ಲಿ ಎಲ್ಲವನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆ ಅದು. ದಟ್ ಈಸ್ ವೈ ಇಟ್ ಈಸ್ ಸರ್ವಂ. ಅಂಡ್ ದಿಸ್ ಸರ್ವಂ ಈಸ್ ದಿ ಫಸ್ಟ್ ನೇಮ್ ಆಫ್ ದಿ ಲಾರ್ಡ್ ವಿಷ್ಣು, ದಟ್ ಈಸ್ ವಿಶ್ವಂ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಒಂದು ಪ್ರಸಂಗ ಬರುತ್ತೆ. It is a dialogue between Nimi Chakravarti and the Navayogis. It is called Navayogi Prasanga. Alli we can see the teachings of Navayogis. ಈ ನವಯೋಗಿಗಳು ಒಂದ್ಸಲಿ ಆ ನಿಮಿ ಚಕ್ರವರ್ತಿಯ ಆಸ್ಥಾನಕ್ಕೆ ಬರ್ತಾರೆ, ಅರಮನೆಗೆ ಬರ್ತಾರೆ. ಅವ್ರು ಬಂದಾಗ ಹಿ ವೆಲ್ಕಮ್ಸ್ ದೆಮ್. ಅವರೆಲ್ಲರನ್ನ ಸ್ವಾಗತ ಮಾಡಿ ಉಚಿತವಾದ ಆಸನಗಳನ್ನು ಕೊಟ್ಟು, ಬಂದಿರೋಂತಹವರು ಯೋಗಿಗಳು ಅಂತ ಗೊತ್ತಾದಾಗ ಅವನಿಗೆ ಬಹಳ ಸಂತೋಷ ಆಗುತ್ತೆ ನಿಮಿ ಚಕ್ರವರ್ತಿಗೆ. ಇನ್ಫ್ಯಾಕ್ಟ್ ನಿಮಿ ಚಕ್ರವರ್ತಿ ಈಸ್ ಎ ಜ್ಞಾನಿ ಮತ್ತು ಅವನಲ್ಲಿ ಒಂದು ರೀತಿಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ವಿಚಾರಗಳನ್ನು ತಿಳ್ಕೋಬೇಕು ಅನ್ನುವಂತಹದ್ದು ಸದಾ ಅವನ ತುಡಿತ ಆಗಿರುತ್ತೆ. ಸೊ ಅವನ ಆಸ್ಥಾನದಲ್ಲಿ ಆಗಾಗ ವಿಚಾರಗೋಷ್ಠಿ ಇವೆಲ್ಲವನ್ನು ಏರ್ಪಡಿಸ್ತಾ ಇರ್ತಾನೆ. ಆದರೆ ಈಗ ನಿಮಿಯ ಆಸ್ಥಾನಕ್ಕೆ ಅನಾಯಾಸವಾಗಿ ನವಯೋಗಿಗಳು ಬಂದಿದ್ದಾರೆ. ಸೊ ಇಟ್ ಈಸ್ ಎ ಪುಣ್ಯ, ಇಟ್ ಈಸ್ ನಾಟ್ ಫಾರ್ ಎವ್ರಿಬಡಿ. ನಾವು ಬನ್ನಿ ಅಂತ ಹೇಳಿದ್ರು ಅನೇಕರು ನಮ್ಮ ಮನೆಗೆ ಬರೋದಿಲ್ಲ. ಅಂಥದ್ರಲ್ಲಿ ಅನಾಯಾಸವಾಗಿ ನವಯೋಗಿಗಳು ನಿಮಿಯ ಆಸ್ಥಾನಕ್ಕೆ ಬಂದಿದ್ದಾರೆ.
ಸೊ ನಿಮಿ ಚಕ್ರವರ್ತಿಗೆ ಬಹಳ ಸಂತೋಷ ಆಗುತ್ತೆ. ಸೊ ಅವರೆಲ್ಲರಿಗೂ ಉಚಿತ ಆಸನವನ್ನು ಕೊಟ್ಟು ಅವರ ಯೋಗಕ್ಷೇಮ ಇತ್ಯಾದಿ ಎಲ್ಲವನ್ನು ವಿಚಾರಿಸಿ, ನೀವೆಲ್ಲ ಬಂದಿದ್ದೀರಾ, ಬಹಳ ಸಂತೋಷ, ನನ್ನಲ್ಲಿ ಕೆಲವು ಪ್ರಶ್ನೆಗಳಿವೆ, ದಯಮಾಡಿ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ನನ್ನ ಸಂಶಯಗಳನ್ನು ನೀವು ಪರಿಹಾರ ಮಾಡಿ. ಇನ್ಫ್ಯಾಕ್ಟ್ ನಿಮಿ ಹ್ಯಾಸ್ ಗಟ್ ಸೋ ಮೆನಿ ಕ್ವಶನ್ಸ್. ಸೊ ಅಲ್ಲಿ ಬಂದಿರೋರು ನವಯೋಗಿಗಳು, 9 ಜನ ಯೋಗಿಗಳಿರ್ತಾರೆ. ಸೊ ಅವರೆಲ್ಲ ಹೇಳ್ತಾರೆ, ಓಕೆ ನಮಗೂ ಎಲ್ಲ ಖುಷಿ ಆಗುತ್ತೆ, ನೀನು ಪ್ರಶ್ನೆಯನ್ನು ಮಾಡ್ತೀಯಾ ಅಂತಂದರೆ ನಮಗೂ ಖುಷಿ ಆಗುತ್ತೆ. ನಾವಿಲ್ಲಿ ಒಟ್ಟು 9 ಜನ ಇದ್ದೀವಿ. ಸೊ ನಿನ್ನ ಒಂದೊಂದು ಪ್ರಶ್ನೆಗೆ ಒಬ್ಬೊಬ್ಬರು ಉತ್ತರ ಕೊಡ್ತಾ ಹೋಗ್ತೀವಿ. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಓಕೆ, ಯು ಕ್ಯಾನ್ ಸ್ಟಾರ್ಟ್. ಸೊ ನಿಮಗೆ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ, ಅವರಿಂದ ಸಮರ್ಪಕವಾಗಿ ಉತ್ತರವನ್ನು ಪಡ್ಕೋತಾನೆ. ಅವನ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಅಲ್ಲಿ ಬಂದಿರುವಂತಹ ಯೋಗಿಗಳು ಒಬ್ಬರಾದ ಮೇಲೆ ಒಬ್ಬರು ಅವನ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ನಿಮಿಯ ಒಂದು ಪ್ರಶ್ನೆ ಭಗವಂತನ ಅವತಾರವನ್ನು ಕುರಿತು ಆಗಿರುತ್ತೆ. ದಿ ಇನ್ಕಾರ್ನೇಷನ್ ಆಫ್ ದಿ ಪರಮಾತ್ಮ. ಸೊ ಭಗವಂತನ ಮೊದಲನೆಯ ಅವತಾರ ಅಂತಂದರೆ ಇಟ್ ಈಸ್ ಕಾಲ್ಡ್ ಮತ್ಸ್ಯಾವತಾರ. ಸೊ ಅಗೇನ್ ಮತ್ಸ್ಯಾವತಾರದಲ್ಲಿ ಲೀಲೆ ಯಾವುದು ಅಂತಂದರೆ ವೇದಗಳನ್ನು ಸಂರಕ್ಷಣೆ ಮಾಡುವಂತಹ. ಸೊ ಪರಮಾತ್ಮ ಮತ್ಸ್ಯಾವತಾರದಲ್ಲಿ ಬಂದು ವೇದಗಳನ್ನು ರಕ್ಷಣೆ ಮಾಡ್ತಾನೆ. ಆ ನಂತರದಲ್ಲಿ ಪರಮಾತ್ಮ he took many ಅವತಾರಾಸ್. ಇಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಪ್ರತಿ ಅವತಾರಗಳು ಕೂಡ ಇಟ್ ಈಸ್ ಫಾರ್ ಎ ಟೆಂಪರರಿ ಪೀರಿಯಡ್. ಮತ್ಸ್ಯಾವತಾರದಲ್ಲಿ ಪರಮಾತ್ಮ ಬರ್ತಾನೆ, ಅವನ ಉದ್ದೇಶ ವೇದಗಳನ್ನು ರಕ್ಷಣೆ ಮಾಡುವಂತಹದ್ದು. ಅವನು ಏನು ಕೆಲಸ ಮಾಡಬೇಕಾಗಿರುತ್ತೆ, ಆ ಉದ್ದೇಶ ಈಡೇರಿದ ನಂತರದಲ್ಲಿ ಅಲ್ಲಿ ಅವನ ಅವತಾರ ಇರೋದಿಲ್ಲ. ಸೊ ಮತ್ಸ್ಯಾವತಾರ ಮುಗಿಯುತ್ತೆ. ಸೊ ಪರಮಾತ್ಮ ಮತ್ತೊಂದು ಉದ್ದೇಶವನ್ನು ಇಟ್ಕೊಂಡು ಅವತಾರವನ್ನು ತಗೋತಾನೆ. ಆ ಉದ್ದೇಶದ ನಂತರದಲ್ಲಿ ಅಗೇನ್ ಇಟ್ ಈಸ್ ಫಾರ್ ಎ ಟೆಂಪರರಿ ಪೀರಿಯಡ್, ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್. ಸೊ ಹಿ ಡಸಂಟ್ ಟೇಕ್ ಅವತಾರ ಟು ಸ್ಟೇ ಇನ್ ದಿಸ್ ಭೂಮಿ ಫಾರ್ ಎ ಕ್ವೈಟ್ ಎ ಲಾಂಗ್ ಟೈಮ್. ಅವನಿಗೆ ಇಲ್ಲಿ ಅವತಾರ ತಗೊಂಡು ಇಲ್ಲಿ ಭೂಮಿನಲ್ಲಿ ಇರ್ತೀನಿ ಅನ್ನೋಂತಹ ಅಪೇಕ್ಷೆ ಅವನಿಗಿಲ್ಲ. ಸೊ ಹಿ ಕಮ್ಸ್ ಡೌನ್. ಅವತಾರ ಅಂತಂದ್ರೆ ಅದೇ ಅರ್ಥ, ಕಮ್ಸ್ ಡೌನ್, ಮೇಲಿನಿಂದ ಕೆಳಗಡೆ ಬರುವಂತಹದ್ದು. ದಟ್ ಈಸ್ ಅವತಾರ, ಅವತರಿಸುವುದು. ಅವ ಅಂತಂದರೆ ಮೇಲ್ಗಡೆಯಿಂದ, ಅವತರಿಸುವುದು. ಸೊ ಮೇಲ್ಗಡೆಯಿಂದ ಅವನು ಬರ್ತಾನೆ. ಮೇಲ್ಗಡೆಯಿಂದ ಬರ್ತಾನೆ ಅಂತಂದರೆ ದೇವಲೋಕ ಎಲ್ಲೋ ಮೇಲ್ಗಡೆ ಇದೆ, ನಾಟ್ ಲೈಕ್ ದಟ್. ಮೇಲ್ಗಡೆಯಿಂದ ಬರ್ತಾನೆ ಅಂತಂದರೆ ಫ್ರಮ್ ಹೈಯರ್ ಪ್ಲಾಟ್ಫಾರ್ಮ್. ಸೊ ನಾವು ಮನುಷ್ಯರು ಅಂತಂದಾಗ ನಮ್ಮದು ವಿ ಆರ್ ಲಿಮಿಟೆಡ್ ಇನ್ ನೇಚರ್. ಅಂತಂದರೆ ನಮ್ಮದು ಸ್ವಭಾವ ಇರ್ಬೋದು, ನಮ್ಮ ಬುದ್ಧಿ ಇರ್ಬೋದು, ಎಲ್ಲವೂ ಕೂಡ ಲಿಮಿಟೆಡ್. ಬಟ್ ಪರಮಾತ್ಮ ಅಂತಂದಾಗ ಇಟ್ ಈಸ್ ಹೈಯರ್. ಸೊ ಆಲ್ವೇಸ್ ಇಟ್ ಈಸ್ ಸೆಟ್ ಪರಮಾತ್ಮ ಅಂತಂದಾಗ ಯಾತಕ್ಕೆ ನಾವು ಮೇಲ್ಗಡೆ ಕೈ ತೋರಿಸ್ತೀವಿ ಅಂತಂದರೆ ನಮ್ಮದು ಲೋವರ್ ಪ್ಲಾಟ್ಫಾರ್ಮು, ಪರಮಾತ್ಮ ಅಂದು ಹೈಯರ್ ಪ್ಲಾಟ್ಫಾರ್ಮ್. ಸೊ ಅದು ಬಿಟ್ಟರೆ ದೇವಲೋಕ ಅನ್ನುವಂತಹದ್ದು ಅಥವಾ ಪರಮಾತ್ಮ ಅನ್ನುವಂತಹನು ನಮಗಿಂತ ತುಂಬ ಮೇಲ್ಗಡೆ ಇದ್ದಾನೆ. ಸೊ ಆ ಅರ್ಥ ಅಂತಲೇ ಏನಲ್ಲ. ಇರ್ಬೋದು ದೇವಲೋಕ ಮೇಲ್ಗಡೆ ಇರ್ಬೋದು, ಉತ್ತಮ ಲೋಕ ಅಂತ ಹೇಳ್ತೀವಿ. ಅಗೇನ್ ಉತ್ತಮ ಅಂತಂದಾಗ ಉತ್ ಅನ್ನುವಂತಹದ್ದು ಕೂಡ ಇಟ್ ಸೇಸ್ ಎತ್ತರ ಅನ್ನೋ ಒಂದು ಅರ್ಥವನ್ನು ಕೂಡ ಅದು ಕೊಡುತ್ತೆ. ಉತ್ತಮ ಅಂತಂದರೆ ಹೈಯರ್ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತೆ. ಸೊ ಈ ಪ್ರಕಾರ ಆಲ್ಸೋ ಇಟ್ ಈಸ್ ಹೈಯರ್. ಸೊ ಪರಮಾತ್ಮ ಅವತರಿಸಿ ಬರುವಂತಹದ್ದು ಅಂತಂದರೆ ಫಾರ್ ಎ ಸ್ಪೆಸಿಫಿಕ್ ರೀಸನ್, ಒಂದು ಉದ್ದೇಶವಾಗಿರುತ್ತೆ ಪರಮಾತ್ಮನದು. ಆ ಉದ್ದೇಶಕ್ಕಾಗಿ ಹಿ ಕಮ್ಸ್ ಡೌನ್, ಹಿ ಟುಕ್ ಅವತಾರ, ಆ್ಯಂಡ್ ಹಿ ವಿಲ್ ಬಿ ಹಿಯರ್ ಫಾರ್ ಎ ವೆರಿ ಸ್ಪೆಸಿಫಿಕ್ ಪೀರಿಯಡ್. ಫಾರ್ ಎ ಆ ಒಂದು ಉದ್ದೇಶ ಈಡೇರಿಸಿ ಅದು ಮುಗಿಯೋವರೆಗೆ ಇರ್ತಾನೆ. ಸೊ ಯಾವ ಉದ್ದೇಶಕ್ಕಾಗಿ ಬಂದಿರ್ತಾನೆ ಪರಮಾತ್ಮ, ಆ ಉದ್ದೇಶ ಮುಗಿದ ಮೇಲೆ ಅವನು ಇಲ್ಲಿ ಉಳ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಹಿ ಗೋಸ್ ಬ್ಯಾಕ್. ಆ್ಯಂಡ್ ಒನ್ಸ್ ಅಗೇನ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ವೇದಾಂತದಲ್ಲಿ
ಪರಮಾತ್ಮ ಅಂತಂದಾಗ ಹೀ ಈಸ್ ಎವ್ರಿವೇರ್. ಸೊ ಬರೋದು ಹೋಗೋದು ಈಸ್ ನಾಟ್ ಕರೆಕ್ಟ್. ಬಟ್ ಇಲ್ಲಿ ನಮಗೆ ಅರ್ಥ ಆಗೋದಕ್ಕೋಸ್ಕರ ನಾವು ಈ ರೀತಿ ಮಾತನಾಡ್ತೀವಿ. ಸೊ ಪರಮಾತ್ಮ ಬರ್ತಾನೆ, ಪರಮಾತ್ಮ ಹೋಗ್ತಾನೆ ಈಸ್ ನಾಟ್ ಕರೆಕ್ಟ್. ಬಿಕಾಸ್ ಪರಮಾತ್ಮ ಅಂತಂದಾಗ ಹೀ ಈಸ್ ಎವ್ರಿವೇರ್. ಸೊ ಅವನು ಬರೋದು ಹೋಗೋದು ಅನ್ನುವಂತಹದ್ದಲ್ಲ. ಸೊ ಪರಮಾತ್ಮ ಅಂತಂದಾಗ ಅವನು ಸದಾ ಇರ್ತಾನೆ, ಹೀ ಈಸ್ ಎಟರ್ನಲ್ ಆ್ಯಂಡ್ ಹೀ ಈಸ್ ಎವ್ರಿವೇರ್. ಬಟ್ ಆದ್ರೂ ನಮ್ಮ ಅಂಡರ್ಸ್ಟ್ಯಾಂಡಿಂಗ್, ನಮ್ಮ ಒಂದು ತಿಳುವಳಿಕೆ, ನಾವು ಕೆಲವುಗಳನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಮಗೆ ಭಾಷೆ ಈಸಿ ಆಗಬೇಕಾಗತ್ತೆ. ಯಾವುದೇ ಒಂದು ಜ್ಞಾನ ನಮ್ಗೆ ಅರ್ಥ ಆಗಬೇಕು ಅಂತಂದರೆ ನಮಗೆ ಸಿಗುವಂತಹ ಭಾಷೆ ಇಟ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಇಲ್ಲಿ ಭಗವಂತ ಮೇಲ್ಗಡೆಯಿಂದ ಬರ್ತಾನೆ, ದಟ್ ಈಸ್ ಅವತಾರ. ಆ್ಯಂಡ್ ಅವತಾರ ಮುಗಿದ ಮೇಲೆ ಅವನು ಹೋಗ್ತಾನೆ ಅಂತಂದರೆ ನಾವು ಗ್ರಾಮ್ಯಾಟಿಕಲಿ ಅಲ್ಲಿ ವೇದ ಏನು ಹೇಳಿದೆ, ವೇದಾಂತ ಏನು ಹೇಳುತ್ತೆ, ನಮ್ಮ ಶಾಸ್ತ್ರ ಗ್ರಂಥ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಹೇಳುತ್ತೆ. ಬಟ್ ಇವನು ಬರ್ತಾನೆ ಹೋಗ್ತಾನೆ ಅಂತೆಲ್ಲ ಇದೆಯಲ್ಲ, ವಿ ಡೋಂಟ್ ಕ್ವಶನ್ ಬಿಕಾಸ್ ವಿ ಡೋಂಟ್ ವಾಂಟ್ ದಟ್. ನಮಗೇನು ಪರಮಾತ್ಮನ ಪ್ರೆಸೆನ್ಸ್ ಇಲ್ಲಿತ್ತು, ಇಟ್ಟುಕ್ಕೆ ಅವತಾರ, ಯಾವುದೋ ಒಂದು ಪರ್ಟಿಕ್ಯುಲರ್ ಇಶ್ಯೂ ಇತ್ತು, ಅದನ್ನು ಸಾಲ್ವ್ ಮಾಡೋದಕ್ಕೆ ಭಗವಂತ ಬರಬೇಕಾಯಿತು. ಸೊ ಇಷ್ಟು ಅರ್ಥ ಆದರೆ ಸಾಕು, ನಮಗೆ ಬೇಕಾಗಿರೋದೇ ಅದು. ಸೊ ಇಲ್ಲಿ ಹೀಗೆ ನಿಮಿ ಚಕ್ರವರ್ತಿಯ ಒಂದು ಪ್ರಶ್ನೆ ಕೂಡ ಭಗವಂತನ ಅವತಾರಗಳ ಬಗ್ಗೆ ಇತ್ತು. ಅದರಲ್ಲಿ ಭಗವಂತನ ಮೊದಲನೇ ಅವತಾರ ಇಸ್ ಮತ್ಸ್ಯಾವತಾರ. ಈವನ್ ಮತ್ಸ್ಯಾವತಾರದಲ್ಲಿ ಪರಮಾತ್ಮ ಹಿ ಟುಕ್ ದಟ್ ಅವತಾರ ಆ್ಯಂಡ್ ಅವನ ಒಂದು ಉದ್ದೇಶ ಮುಗಿದ ಮೇಲೆ ಹಿ ಗೋಸ್ ಬ್ಯಾಕ್. ಸೊ ಒಂದು ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಆಫ್ ಟೈಮ್ ಅವನು ಇಲ್ಲಿ ಭೂಮಿನಲ್ಲಿ ಇರ್ತಾನೆ. ಅದೇ ರೀತಿ ಆಮೇಲೂ ಕೂಡ ಅನೇಕ ಬೇರೆ ಬೇರೆ ಅವತಾರಗಳು ತಗೋತಾನೆ. ರಾಮನಾಗಿ ಬರ್ತಾನೆ, ಕೃಷ್ಣನಾಗಿ ಬರ್ತಾನೆ, ವಾಮನನಾಗಿ ಬರ್ತಾನೆ, ನರಸಿಂಹ ಅವತಾರ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ನರಸಿಂಹ ಅವತಾರ ಅಂತಂದಾಗ ಅವನು ಕಂಬದಿಂದ ಬಂದ ಅಂತ ನಾವು ಹೇಳ್ತೀವಿ. ಪುರಾಣದಲ್ಲಿ ಅದೇ ಹೇಳೋದು, ನರಸಿಂಹ ಹಿ ಕಮ್ಸ್ ಔಟ್ ಫ್ರಮ್ ದಿ ಕಂಬ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಪರಮಾತ್ಮ ಎಲ್ಲರ ಮಾತುಗಳನ್ನು ಕೂಡ ನೆರವೇರಿಸಿಕೊಡ್ತಾನೆ. ಅಲ್ಲಿ ದರ್ ಈಸ್ ನೋ ಭೇದ. ಹಿ ಈಸ್ ಮೈ ಎನಿಮಿ ಆ್ಯಂಡ್ ಹಿ ಈಸ್ ಮೈ ಡಿವೋಟಿ. ನಾಟ್ ಲೈಕ್ ದಟ್. ಹೂ ಎವರ್ ದೇ ಆರ್ ಆ್ಯಂಡ್ ವಾಟ್ ಎವರ್ ದೇ ಆಸ್ಕ್ ಇಟ್ ವಿಲ್ ಬಿ ಸ್ಯಾಂಕ್ಷನ್. ದಟ್ ಈಸ್ ಪರಮಾತ್ಮ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ಕಾರುಣ್ಯ ಮೂರ್ತಿ. ಸೊ ಇಲ್ಲಿ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪು ಕೂಡ ಭಗವಂತ ಯಾವ ರೀತಿಯಲ್ಲಿ ಬರಬೇಕು ಅನ್ನೋಂತಹದ್ದನ್ನು ಕೇಳ್ಕೊಂಡಿರ್ತಾನೆ. ಇನ್ಫ್ಯಾಕ್ಟ್ ಅವನು ಭಗವಂತ ನೀನು ಈ ರೀತಿಯಲ್ಲಿ ಬಾ ಅಂತ ನೇರವಾಗಿ ಕೇಳಿಲ್ಲದೆ ಹೋದ್ರೂ ಯಾವ ರೀತಿಯಲ್ಲಿ ನನ್ನ ಮರಣ ಆಗಬೇಕು ಅನ್ನುವಂತಹದ್ದನ್ನು ಅವನು ಹೇಳ್ಕೊಂಡಿರ್ತಾನೆ. ದಟ್ ಈಸ್ ಇಂಡೈರೆಕ್ಟ್ಲಿ ಹಿ ವಾಂಟೆಡ್ ಪರಮಾತ್ಮ ಟು ಟೇಕ್ ಅವತಾರ ಲೈಕ್ ದಟ್. ಸೊ ಈವನ್ ಹಿರಣ್ಯಕಶಿಪು ಆ ರೀತಿ ಒಂದು ವರ ಕೇಳಿದಾಗ ಇಟ್ ವಿಲ್ ಬಿ ಗ್ರಾಂಟೆಡ್. ದಟ್ ಮೀನ್ಸ್ ಹಿರಣ್ಯಕಶಿಪು ಶ್ರೀಹರಿ ಪರಮಾತ್ಮನನ್ನು ಹೇಟ್ ಮಾಡ್ತಾ ಇದ್ರು ಕೂಡ ಅವನು ಏನೋ ಒಂದು ಕೇಳಿಕೊಂಡಾಗ ಅವನ ಮಾತು ಕೂಡ ನೆರವೇರಬೇಕು. ದೋ ಹಿ ಈಸ್ ಎನಿಮಿ, ಅವನು ಇಷ್ಟಪಟ್ಟ ರೀತಿಯಲ್ಲಿ ನಾನು ಬರಬೇಕು. ಸೊ ಹಾಗಾಗಿ ಅವನು ಆ ಅವತಾರದಲ್ಲೇ ಬರ್ತಾನೆ. ಹಿರಣ್ಯಕಶಿಪು ಏನೇನು ಸ್ಪೆಸಿಫಿಕೇಶನ್ಸ್ ಇರಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ ಆ್ಯಂಡ್ ಹಿ ಫುಲ್ಫಿಲ್ಸ್. ಹಿ ಟೇಕ್ಸ್ ಸಚ್ ಎನ್ ಅವತಾರ. ಆ್ಯಂಡ್ ಪರಮಾತ್ಮ ಎಲ್ಲಿದ್ದಾನೆ ಅಂತ ಪದೇ ಪದೇ ಪ್ರಹ್ಲಾದನನ್ನು ಕ್ವಶನ್ ಮಾಡ್ತಾನೆ ಹಿರಣ್ಯಕಶಿಪು. ಎಲ್ಲಿದ್ದಾನೆ, ಇಲ್ಲಿದ್ದಾನ, ಅಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ, ಈ ಕಂಬದಲ್ಲಿದ್ದಾನ. ಕೊನೆಗೆ ಯಾವುದೋ ಒಂದು ಕಂಬದಲ್ಲಿ ತೋರಿಸ್ಬಿಟ್ಟು ಈ ಕಂಬದಲ್ಲೂ ಇದ್ದಾನ. ಎಸ್, ಹಿ ಈಸ್ ಆಲ್ಸೋ ದೇರ್, ಹಿ ಈಸ್ ದೇರ್. ಆಗ ಅವನ ಕಂಬದ ಮೇಲೆ ಒಂದು ಗದಾ ಪ್ರಹಾರ ಮಾಡಿದಾಗ ಕಂಬ ಬ್ರೇಕ್ ಮಾಡಿಕೊಂಡು ನರಸಿಂಹ ಬರ್ತಾನೆ. ಆ್ಯಂಡ್ ಅಗೇನ್ ಇಲ್ಲಿ ನರಸಿಂಹಾವತಾರ ತಾಳಿದ್ದು ಆ ರೀತಿಯಲ್ಲಿ, ಆ ಅವತಾರದಲ್ಲಿ, ಆ ರೂಪದಲ್ಲಿ ಯಾಕೆ ಬಂದ ಅಂತಂದರೆ ಆ ರೀತಿಯಲ್ಲಿ ಬರೋ ಹಾಗೆ ಹಿರಣ್ಯಕಶಿಪು ಕೇಳ್ಕೊಂಡಿದ್ದ. ಕಂಬದಲ್ಲಿ ಪರಮಾತ್ಮ ಇದ್ದೇನೆ ಎನ್ನುವಂತಹ ನಂಬಿಕೆಯನ್ನು ಪ್ರಹ್ಲಾದ ಎಕ್ಸ್ಪ್ರೆಸ್ ಮಾಡಿದಾಗ ಪ್ರಹ್ಲಾದನ ಆಸೆ ಕೂಡ ನೆರವೇರಬೇಕು. ಯಾಕೆಂತಂದರೆ ಕನ್ಫರ್ಮ್ ಆಗಿ ಹೇಳ್ತಾನೆ, ಎಸ್, ಹಿ ಈಸ್ ದೇರ್, ಈ ಕಂಬದಲ್ಲಿ ಇದ್ದಾನೆ ಪರಮಾತ್ಮ ಅಂತ ಬಹಳ ನಂಬಿಕೆಯಿಂದ ಪ್ರಹ್ಲಾದ ಹೇಳಿದಾಗ ಸೊ ಡಿವೋಟಿ ಮಾತು ಕೂಡ ನಡೆಸ್ಕೊಡ್ಬೇಕಲ್ವ ಪರಮಾತ್ಮ. ಸೊ ಹಿ ಕಮ್ಸ್ ಔಟ್. ಸೊ ದಿಸ್ ಈಸ್ ಪರಮಾತ್ಮ ಅಂತಂದ್ರೆ ಈ ರೀತಿಯಲ್ಲಿ ಅವನು ಅಲ್ಲಿ ದೇರ್ ಈಸ್ ನೋ ಭೇದ ಭಾವ. ಇವನು ಹಿ ಈಸ್ ಮೈ ಎನಿಮಿ, ಹಿ ಈಸ್ ಮೈ ಫ್ರೆಂಡ್ ಆರ್ ಹಿ ಈಸ್ ಮೈ ಡಿವೋಟಿ,
ನಥಿಂಗ್. ಜೀವಾಸ್ ಅದು ಪರಮಾತ್ಮನಿಗೆ ಎಲ್ಲ ಒಂದೇ. ಸೊ ಹೀಗೆ ಅನೇಕ ಅವತಾರಗಳು ತಗೋತಾನೆ. ನರಸಿಂಹಾವತಾರ ತಗೊಂಡು ಅಲ್ಲಿ ಏನು ಒಂದು ಹಿರಣ್ಯಕಶಿಪುವಿನ ವಧೆ, ಒಂದು ಸಂಹಾರ ಆಗಬೇಕಾಗಿರುತ್ತೆ. ಅದಾದಮೇಲೆ ಅಲ್ಲಿ ಪ್ರಹ್ಲಾದನಿಗೆ ಪಟ್ಟಾಭಿಷೇಕ ಆಗುತ್ತೆ, ಅವನು ಹಿ ಬಿಕಮ್ಸ್ ದಿ ಕಿಂಗ್. ಆ್ಯಂಡ್ ನರಸಿಂಹ ಎಲ್ಲಿ ನೆಕ್ಸ್ಟ್ ಇಲ್ಲ, ಅವನು ಹಿ ಗೋಸ್ ಬ್ಯಾಕ್, ಹಿ ಗೋಸ್ ಟು ವೈಕುಂಠ. ಪುರಾಣ ಸೇಸ್ ಸೊ. ಓಕೆ. ಸೊ ಹೀಗೆ ಭಗವಂತನ ಅನೇಕ ಅವತಾರಗಳನ್ನು ತಗೊಂಡ್ರೂ ಕೂಡ ಎಲ್ಲವೂ ಕೂಡ ಒಂದು ಸ್ಪೆಸಿಫಿಕ್ ಪೀರಿಯಡ್ವರೆಗೆ ಮಾತ್ರ ಆ ರೀತಿ ಇರುತ್ತೆ. ಸೊ ಭಗವಂತನ ಈ ರೀತಿ ಅನೇಕ ಅವತಾರಗಳು ಈ ರೀತಿ ಒಂದಾದ್ಮೇಲೆ ಒಂದು, ಸ್ಟಾರ್ಟಿಂಗ್ ಫ್ರಮ್ ಮತ್ಸ್ಯ ಅವತಾರ ಅಂತ ಹೇಳಿ ಕೊನೆಯ 10 ಅವತಾರಗಳ ಬಗ್ಗೆ ಸೀರಿಯಲ್ ಪ್ರಕಾರ ಹೇಳಿದ್ರು ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಜವಾಗ್ಲೂ ಪರಮಾತ್ಮನ ಮೊದಲನೇ ಅವತಾರ ಅಂತಂದ್ರೆ ಇಟ್ ಈಸ್ ನಾಟ್ ಮತ್ಸ್ಯ ಅವತಾರ. ಪರಮಾತ್ಮನ ಮೊದಲನೇ ಅವತಾರ ಅಂತಂದ್ರೆ ಹಿ ಬಿಕೇಮ್ ದಿ ವರ್ಲ್ಡ್. ಸೊ ಪರಮಾತ್ಮ ಈ ಪ್ರಪಂಚ ಅದು ಅವನೇ ಆಗಿ ಬಂದ, ಪರಮಾತ್ಮನೇ ಪ್ರಪಂಚವಾಗಿ ಬದಲಾದ. ಅಂಡ್ ಬೇರೆ ಎಲ್ಲ ಅವತಾರಗಳಲ್ಲೂ ಕೂಡ ಫಾರ್ ಎ ಟೆಂಪರರಿ ಪೀರಿಯಡ್, ಮತ್ಸ್ಯ ಅವತಾರ ಇರ್ಬೋದು, ವಾಮನ ಅವತಾರ ಇರ್ಬೋದು, ನರಸಿಂಹ ಅವತಾರ ಇರ್ಬೋದು, ರಾಮ ಅವತಾರ ಇರ್ಬೋದು, ಕೃಷ್ಣಾವತಾರ ಇರ್ಬೋದು, ಎಲ್ಲ ಅವರವರ ಒಂದು ಸ್ಪೆಸಿಫಿಕ್ ಪೀರಿಯಡ್ ಮುಗಿದಾಗ ಆ ಅವತಾರ ಕ್ಲೋಸ್ ಆಗುತ್ತೆ. ಬಟ್ ದಿಸ್ ವಿಶ್ವ ಅಂತ, ಯೂನಿವರ್ಸ್, ಪ್ರಪಂಚ ಅಂತ ಹೇಳಿದಾಗ ದಿಸ್ ವಿಶ್ವ ಇಸ್ ನಾಟ್ ಫಾರ್ ಎ ಟೆಂಪರರಿ ಪೀರಿಯಡ್. ಎಂಟೈರ್ ಒಂದು ಚತುರ್ಯುಗದವರೆಗೂ ಪರಮಾತ್ಮ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ದಿಸ್ ಪ್ರಪಂಚ. ಸೊ ದ ಎಂಟೈರ್ ಯೂನಿವರ್ಸ್ ಇಟ್ ಸೆಲ್ಫ್ ಈಸ್ ದಿ ಫಸ್ಟ್ ಅವತಾರ ಆಫ್ ದಿ ಪರಮಾತ್ಮ. ಅಂಡ್ ಒನ್ ಮೋರ್ ಥಿಂಗ್, ನಾವು ರಾಮನ್ನ ನೋಡಿಲ್ಲ, ಮತ್ಸ್ಯವನ್ನ ನೋಡಿಲ್ಲ, ವಾಮನನ್ನ ನೋಡಿಲ್ಲ, ಕೃಷ್ಣನನ್ನ ನೋಡಿಲ್ಲ, ಪರಶುರಾಮನನ್ನ ನೋಡಿಲ್ಲ. ಪರಮಾತ್ಮನ ದಶಾವತಾರಗಳು ಅಂತ ನಾವು ಹೇಳಿದಾಗ ಆ ದಶಾವತಾರಗಳಲ್ಲಿ ಯಾವ ಒಂದನ್ನು ನಾವು ನೋಡಿಲ್ಲ. ವಿ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್. ನಾವೆಲ್ಲ ಏನು ಪುರಾಣ ಪುಣ್ಯಕಥೆಗಳನ್ನು ಕೇಳಿ, ಉಪನಿಷತ್ಗಳನ್ನು ಕೇಳಿ ನಾವು ಅರ್ಥ ಮಾಡ್ಕೊಂಡಿರೋವಂಥದ್ದು. ಪರಮಾತ್ಮ ಹಿ ಟುಕ್ ಸೋ ಮೆನಿ ಅವತಾರಾಸ್. ಬಟ್ ಪರಮಾತ್ಮ ಅವನು ಮೊದಲನೇ ಅವತಾರನೇ ಪ್ರಪಂಚ ಅಂತ ಹೇಳಿದಾಗ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್ ವರ್ಲ್ಡ್. ದಟ್ ಈಸ್ ದಿ ಬ್ಯೂಟಿ. ಪರಮಾತ್ಮನ ಬೇರೆ ಯಾವ ಅವತಾರಗಳನ್ನು ಕೂಡ ನಾವು ನೋಡಿಲ್ಲದೆ ಹೋದ್ರೂ ಪರಮಾತ್ಮ ಅವನು ಜಗತ್ತೇ ಅವನಾದ ಆಗಿ ಬದಲಾದ ಅವನು. ಅಂಡ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ದಟ್ ವರ್ಲ್ಡ್. ಆಲ್ ಆಫ್ ಅಸ್, ವಿ ಆರ್ ಆಲ್ ಎಕ್ಸ್ಪೀರಿಯನ್ಸ್ಡ್ ದಿ ವರ್ಲ್ಡ್. ಸೊ ದಿಸ್ ವರ್ಲ್ಡ್ ಈಸ್ ಹಿಸ್ ಫಸ್ಟ್ ಅವತಾರ. ಸೊ ಸತ್ಯಯುಗದಲ್ಲಿ ಇದ್ದಂತಹ ಪ್ರಪಂಚ ನಂತರದಲ್ಲಿ ತ್ರೇತಾಯುಗ ಅಂತ ಹೇಳಿದಾಗ ದ ಸೇಮ್ ಪ್ರಪಂಚ. ತ್ರೇತಾಯುಗದಲ್ಲಿ ಯಾವ ಪ್ರಪಂಚ ಇತ್ತು, ದ ಸೇಮ್ ಪ್ರಪಂಚ ಇನ್ ದಿ ದ್ವಾಪರ. ದ್ವಾಪರದಲ್ಲಿ, ಅದು ಇತ್ತೀಚಿನ ದ್ವಾಪರ ಅಂತಲೇ ನಾವು ಹೇಳ್ತೀವಿ, ಸುಮಾರು 5-10 ಸಾವಿರ ವರ್ಷದ ಹಿಂದೆ. ಸೊ ದ್ವಾಪರ ಯುಗದಲ್ಲಿ ಯಾವ ಪ್ರಪಂಚ ಅಂತ ನಾವು ಹೇಳ್ತೀವಿ, ದ ಸೇಮ್ ಪ್ರಪಂಚ ಈಸ್ ಟುಡೇ. ವಿ ಆರ್ ಸೀಯಿಂಗ್, ವಿ ಆರ್ ಎಕ್ಸ್ಪೀರಿಯನ್ಸಿಂಗ್. ಅಂಡ್ ದಿಸ್ ಟ್ರೂತ್ ಈಸ್ ರಿವೀಲ್ಡ್ ಬೈ ದಿ ಭಾಗವತ, ದಟ್ ನವಯೋಗಿ ಸಂವಾದ. So Vishwam is his first avatara. Vishwam is the first avatara of the Lord. So Vishwam means the one first manifested as Vishwam. So which one is manifested as Vishwam? And that is the beginning. So it is the Supreme Lord called Ishvara, and he is the Jagat Karanam, Brahma,
And this Paramatma, this Supreme Being, is both the maker and the material cause of this universe. That is the beauty. ಸಿ ಒಂದು ಮಣ್ಣಿನ ಮಡಿಕೆಯನ್ನು ನಾವು ಮಾಡಬೇಕು ಅಂತಂದಾಗ ಕುಂಬಾರ ಇಸ್ ರಿಕ್ವೈರ್ಡ್. ದ ಇನ್ಸ್ಟ್ರುಮೆಂಟಲ್ ಕಾಸ್, ಕುಂಬಾರನ ಚರಕ ಈಸ್ ಇಂಪಾರ್ಟೆಂಟ್. ಅಂಡ್ ಚರಕ ತಿರುಗಿಸೋದಕ್ಕೆ ಎ ಕೋಲು, ದಟ್ ಈಸ್ ಆಲ್ಸೋ ರಿಕ್ವೈರ್ಡ್. ಕುಂಬಾರ ರಿಕ್ವೈರ್ಡ್, ಇನ್ಸ್ಟ್ರುಮೆಂಟ್ ಈಸ್ ರಿಕ್ವೈರ್ಡ್, ಅಂಡ್ ದಿ ರಾ ಮೆಟೀರಿಯಲ್, ದಟ್ ಈಸ್ ದಿ ಕ್ಲೇ, ದಟ್ ಈಸ್ ಆಲ್ಸೋ ರಿಕ್ವೈರ್ಡ್. ಸೊ ಒಂದು ಮಣ್ಣಿನ ಮಡಿಕೆಯನ್ನು ನಾವು ನೋಡಬೇಕು ಅಂತಂದ್ರಲ್ಲಿ ದೆರ್ ಈಸ್ ಅ ಕುಂಬಾರ, ದೆರ್ ಈಸ್ ಕ್ಲೇ, ದೆರ್ ಈಸ್ ಇನ್ಸ್ಟ್ರುಮೆಂಟಲ್ ಕಾಸ್. ಬಟ್ ಇಲ್ಲಿ ವಿಶ್ವಂ ಅಂತ ಹೇಳಿದಾಗ ಹಿ ಈಸ್ ದಿ ಜಗತ್ ಕಾರಣಂ. ದಿಸ್ ಬ್ರಹ್ಮನ್ ಈಸ್ ದಿ ಜಗತ್ ಕಾರಣಂ. ಹಿ ಈಸ್ ಬೋತ್ ದಿ ಮೇಕರ್ ಆ್ಯಂಡ್ ದಿ ಮೆಟೀರಿಯಲ್ ಕಾಸ್ ಆಫ್ ದಿಸ್ ಯೂನಿವರ್ಸ್ ಅಂತ ಹೇಳಿದ್ರೆ, ಇದೇ ವಿಚಾರವನ್ನು ನಮ್ಮ ಉಪನಿಷತ್ಗಳು ದಟ್ ಸೇಸ್ ಹಿ ಈಸ್ ದಿ ನಿಮಿತ್ತ ಕಾರಣಂ ಅಂಡ್ ಉಪಾದಾನ ಕಾರಣಂ. ಇಲ್ಲಿ ಬ್ರಹ್ಮ ಅಂತ ಹೇಳ್ತಾ ಇರುವಂತಹದ್ದು ಈಸ್ ನಾಟ್ ದಿ ಚತುರ್ಮುಖ ಬ್ರಹ್ಮ, ಹಿ ಈಸ್ ದಿ ಪರಬ್ರಹ್ಮನ್, ಪರಬ್ರಹ್ಮ ಪರಮಾತ್ಮ. ಸೊ ದಿಸ್ ಪರಬ್ರಹ್ಮ ಪರಮಾತ್ಮ, ಹಿ ಈಸ್ ಆಫ್ ದಿ ನೇಚರ್ ಆಫ್ ದಿ ಪ್ರಜ್ಞಾರೂಪಿ, ದಟ್ ಮೀನ್ಸ್ ಪ್ಯೂರ್ ಕಾನ್ಷಿಯಸ್ನೆಸ್. And this pure consciousness, this principle, this tattva lend existence to this universe. And ಈ ಒಂದು ವಿಷ್ಣು ಸಹಸ್ರನಾಮ, ಈ ಒಂದು ಸ್ತೋತ್ರದಲ್ಲಿ ಮೊದಲನೇ ಸ್ತೋತ್ರದಲ್ಲಿ ನಾವು ಪರಮಾತ್ಮನ 9 ನಾಮಗಳನ್ನು ನೋಡ್ತೀವಿ. ಪರಮಾತ್ಮನ 9 ಹೆಸರುಗಳನ್ನು ನೋಡ್ತೀವಿ. ಆ 9 ಹೆಸರುಗಳಲ್ಲಿ ವಿಶ್ವಂ ಇಸ್ ದಿ ಫಸ್ಟ್ ನೇಮ್. ಅಂಡ್ ಅಗೇನ್ ಇರುವ ಒಂದು ಅನೇಕಗಳಾಗುವಂತೆ ಮಾಡುವಂತಹ ಶಕ್ತಿ ಈಸ್ ಕಾಲ್ಡ್ ವಿಶ್ವಂ. ಬಿಕಾಸ್ ಆಫ್ ದಿಸ್ ಪವರ್ ಆಫ್ ವಿಷ್ಣು, he is called Vishnu. And Vishnu is the Jagat Karanam. And very interestingly, ವೇದಾಂತ ಏನು ಹೇಳುತ್ತೆ, ವಿಷ್ಣು ಅಂತ ಹೇಳಿದಾಗ ದಿಸ್ ಸುಪ್ರೀಂ ಬೀಯಿಂಗ್ ವಿಷ್ಣು, ಹಿ ಈಸ್ ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಕೂಡ ಹೇಳುತ್ತೆ. ಸೊ ಒಂದು ಕಡೆ ವೇದಾಂತ ಪರಮಾತ್ಮನನ್ನ ನಿರ್ಗುಣ ನಿರಾಕಾರ ಬ್ರಹ್ಮ ಅಂತ ಹೇಳುತ್ತೆ. ಅಂಡ್ ದಿಸ್ ಪರಮಾತ್ಮ ಹಿ ಇಸ್ ಕಾಲ್ಡ್ ಅರೂಪ, ಅರೂಪ ಫಾರ್ಮ್, ದಟ್ ಈಸ್ ದಿ ಅರೂಪ ಫಾರ್ಮ್ ಆಫ್ ದಿ ಲಾರ್ಡ್ ಮಹಾವಿಷ್ಣು, ದಟ್ ಈಸ್ ನಿರ್ಗುಣ ನಿರಾಕಾರ. ವೇದಾಂತ ಈ ರೀತಿ ಹೇಳ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮಗೆ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, this jagattu is another swarupa of the same Paramatma. Jagattu is his first avtara anta ನಾವು ಹೇಳಿರೋದ್ರಿಂದ this jagattu is another swarupa of the same Paramatma or this universe. This universe is nothing but the Paramatma. ಬಟ್ ವೇದಾಂತ ಪರಮಾತ್ಮನನ್ನ ನಿರ್ಗುಣ ನಿರಾಕಾರ ಅಂತ ಒಂದು ಕಡೆ ಕರೆದು, ಇನ್ನೊಂದು ಕಡೆ ಅದೇ ವೇದಾಂತ ಏನು ಹೇಳ್ತಾ ಇದೆ, ಕಾಣ್ತಾ ಇರುವಂತಹ ಪ್ರಪಂಚ ಅನೇಕಗಳಿಂದ ಕೂಡಿರುವಂತಹ ಈ ಜಗತ್ತು ಈಸ್ ಆಲ್ಸೋ ಪರಮಾತ್ಮ. ಸಿ ಹಿಯರ್ ವೇದಾಂತ ಸೇಸ್ ದಿಸ್ ಸುಪ್ರೀಂ ಬೀಯಿಂಗ್ ಈಸ್ ದಿ ಪರಬ್ರಹ್ಮ ಪರಮಾತ್ಮ, ಈಸ್ ನಿರ್ಗುಣ ನಿರಾಕಾರ, ಅಂಡ್ ದಿಸ್ ಈಸ್ ದಿ ಅರೂಪ ಫಾರ್ಮ್ ಆಫ್ ದಿ ಲಾರ್ಡ್. And it also says the prapancha which you are experiencing right now, ನಿನಗೆ ಕಾಣಿಸ್ತಾ ಇರುವಂತಹ ಈ ಒಂದು ಜಗತ್ತು ಮತ್ತು ಜಗತ್ತಿನಲ್ಲಿ ಇರುವಂತಹ ಅನೇಕ ವಸ್ತುಗಳು, ಸೊ ಜಗತ್ತಿನಲ್ಲಿರುವಂತಹ ಅನೇಕ ವಸ್ತುಗಳನ್ನು ಸೇರಿಸಿ ಅದನ್ನು ಜಗತ್ತು ಅಂತ ಕರೆದಿರೋದ್ರಿಂದ
ಇಟ್ ಈಸ್ ಆಲ್ಸೋ ಕಾಲ್ಡ್ ದೃಶ್ಯ ಪ್ರಪಂಚ. ಸೊ ಹೌ ಈಸ್ ದಟ್ ವಿಷ್ಣು? ಹಿ ಈಸ್ ಬೋತ್ ನಿರಾಕಾರ ನಿರ್ಗುಣ ಅಂಡ್ ಅಟ್ ದ ಸೇಮ್ ಟೈಮ್ ದೃಶ್ಯ ಪ್ರಪಂಚ, ಕಾಣ್ತಾ ಇರುವಂತಹ ಪ್ರಪಂಚ ದೃಶ್ಯ ಪ್ರಪಂಚ. ಈಸ್ ಅರೂಪ ಫಾರ್ಮ್, ಈಸ್ ನಿರ್ಗುಣ ನಿರಾಕಾರ ಅಂತ ಒಂದು ಕಡೆ ಹೇಳಿ, ಮತ್ತೊಂದು ಕಡೆ ಕಾಣ್ತಾ ಇರುವಂತಹ ಪ್ರಪಂಚ ಪ್ಲಸ್ ದಿ ದೃಶ್ಯ ಪ್ರಪಂಚ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಸೊ ಇದು ಕೇವಲ ನಮಗೆ ಬರುವಂತಹ ಪ್ರಶ್ನೆ ಅಂತಲ್ಲ, ಇಲ್ಲಿ ವೇದಾಂತ ಈ ರೀತಿ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಕಾಣ್ತಾ ಇರುವಂತಹ ಪ್ರಪಂಚವನ್ನ ಪರಮಾತ್ಮ ಅಂತ ಹೇಳಿದಾಗ ಈ ಒಂದು ಪ್ರಶ್ನೆ ಯಾವುದೇ ಸಾಮಾನ್ಯ ಮನುಷ್ಯನಿಗೂ ಕೂಡ ಬರಬಹುದು, ಬರೋದರಲ್ಲಿ ಸಂಶಯ ಇಲ್ಲ. ಯಾರಿಗೆ ಬೇಕಾದರೂ ಇಂತಹ ಪ್ರಶ್ನೆ ಬರುತ್ತೆ. ಸೊ ಇಂತಹ ಪ್ರಶ್ನೆ ಬಂದಾಗ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ರಿಪ್ಲೈ ಕೊಡುವಂತಹದ್ದು ಕಷ್ಟ, ತಕ್ಷಣದಲ್ಲಿ ಅದನ್ನ ಕನ್ವಿನ್ಸ್ ಮಾಡುವಂತಹದ್ದು ಕಷ್ಟ. ಏಕೆಂತಂದರೆ ವೇದಾಂತ ಹೇಳಿರುವಂತಹದ್ದನ್ನೆಲ್ಲ ಕೇಳ್ತಾ ಬಂದಿದ್ದೀವಿ. ವೇದಾಂತ ಇಟ್ ಗಿವ್ಸ್ ಎಕ್ಸ್ಪ್ಲನೇಷನ್, ಇಟ್ ಗಿವ್ಸ್ ಡಿಸ್ಕ್ರಿಪ್ಷನ್ ದಟ್ ಪರಮಾತ್ಮ ಅಂತಂದರೆ ದಟ್ ಈಸ್ ನಿರಾಕಾರ, ನಿರ್ಗುಣ ನಿರಾಕಾರ ಆ್ಯಂಡ್ ಅರೂಪ ಫಾರ್ಮ್ ಈಸ್ ದಿ ಸುಪ್ರೀಂ ಬೀಯಿಂಗ್. ಆ ರೀತಿಯೆಲ್ಲ ಹೇಳಿಬಿಟ್ಟು ದ ಸೇಮ್ ವೇದಾಂತ ಮತ್ತೆ ಹೇಳುತ್ತೆ ಕಾಣ್ತಾ ಇರುವಂತಹ ಪ್ರಪಂಚ ದೃಶ್ಯ ಪ್ರಪಂಚ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ ಅಂತ ಹೇಳಿದಾಗ ಪ್ರಶ್ನೆ ಬರುತ್ತೆ, ಹೇಗೆ ಎರಡು ಒಂದೇ? ಒಂದು ಕಾಣ್ತಾ ಇಲ್ಲ, ಪರಮಾತ್ಮ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಕಾಣ್ತಾ ಇರುವಂತಹ ಪ್ರಪಂಚ ಪರಮಾತ್ಮನನ್ನು ಈ ರೀತಿ ಕೂಡ ನೋಡಬಹುದು ಅಂತ ಹೇಳ್ತಾ ಇದೆ ಅಂತಂದರೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ, ವಿವಿಧ ಪ್ರತ್ಯಯ ಗಮ್ಯಂ ವಿಶ್ವಂ. ವಿವಿಧ ಪ್ರತ್ಯಯ ಗಮ್ಯಂ ವಿಶ್ವಂ. So he begins with this explanation. What is Vishwam ಅಂತಂದ್ರೆ he says this, ವಿವಿಧ ಪ್ರತ್ಯಯ ಗಮ್ಯಂ is Vishwam. So Vishwam is ವಿವಿಧ ಪ್ರತ್ಯಯ ಗಮ್ಯಂ, that is Vishwam. ಅದರ ಅರ್ಥ Vishwam is that which is known through various cognitions. So it is cognized in various ways. Cognition ಅಂತಂದ್ರೆ ಇಟ್ ಈಸ್ ಅರಿವು. ಸೊ ವಿಶ್ವವನ್ನ ಅರಿಯಲು, ವಿಶ್ವವನ್ನ ತಿಳ್ಕೊಳ್ಳೋದಕ್ಕೆ ಅಕಾರ್ಡಿಂಗ್ ಟು ದಿಸ್ ಸ್ಟೇಟ್ಮೆಂಟ್ ದೇರ್ ಆರ್ ಸೋ ಮೆನಿ ವೇಸ್, ಅನೇಕ ಮಾರ್ಗಗಳಿದೆ. ಆ ರೀತಿ ಅರ್ಥ ಬರೋ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಿಶ್ವವನ್ನ ಅರಿಯಲು ದೇರ್ ಆರ್ ಸೋ ಮೆನಿ ಮಾರ್ಗಗಳು. And that is called ವಿವಿಧ ಪ್ರತ್ಯಯ ಗಮ್ಯಂ. ಮುಖ್ಯವಾಗಿ ನಮಗೆ ಪ್ರಪಂಚ ಪರಿಚಯ ಆಗುವಂತಹದ್ದೇ, ಆರ್ ಪ್ರಪಂಚದ ಜ್ಞಾನ ನಮಗೆ ಹೇಗೆ ಸಿಗತ್ತೆ ಅಂತಂದರೆ ಇಟ್ ಈಸ್ ಥ್ರೂ ಅವರ್ ಜ್ಞಾನೇಂದ್ರಿಯಾಸ್, ಪಂಚ ಜ್ಞಾನೇಂದ್ರಿಯಾಸ್. ಸೊ ನಮಗೆ ಲೌಕಿಕ ಜ್ಞಾನ ಸಿಗ್ತಾ ಇರೋದೇ ಬಿಕಾಸ್ ಆಫ್ ದೀಸ್ 5 ಜ್ಞಾನೇಂದ್ರಿಯಾಸ್. ಫಾರ್ ಎಕ್ಸಾಂಪಲ್, ಒಂದು ಹೂವನ್ನು ನಾವು ನೋಡ್ತೀವಿ, ವಿ ಸಿ ಎ ಫ್ಲವರ್. ಒಂದು ಹೂವನ್ನು ನಾನು ನೋಡಿದ್ದೀನಿ ಅಂತಂದರೆ ಐ ಸಿ ದಿ ಫ್ಲವರ್ ಥ್ರೂ ಮೈ ಐಸ್. ನನ್ನ ಕಣ್ಣುಗಳಿಂದ ನಾನು ಒಂದು ಹೂವನ್ನು ನೋಡಿದೆ. See, for me, it is ಕಣ್ಣು. ಬಟ್ ಉಪಾಧಿಗಳು ಅಂತ ಹೇಳಿದಾಗ ನಾನು ಈ ದೇಹ ಅಲ್ಲ, ಈ ದೇಹ ಮನಸ್ಸು ಇಂದ್ರಿಯಗಳು ಎಲ್ಲ ನನಗೆ ಸಿಕ್ಕಿರುವಂತಹ ಉಪಾಧಿಗಳು ಅಂತ ವೇದಾಂತ ಹೇಳಿದಾಗ ಅದನ್ನು ಇಂದ್ರಿಯ ಅಂತ ಕರೀತಾರೆ. ಕಣ್ಣು ಅನ್ನುವಂತಹದ್ದು ಇಟ್ ಈಸ್ ಒನ್ ಆಫ್ ದಿ ಇಂದ್ರಿಯಾಸ್. ಸೊ ನಾನು ಒಂದು ಹೂವನ್ನು ನೋಡಿದ್ದೀನಿ ಅಂತಂದರೆ ಒಂದು ಹೂವನ್ನು ನಾನು ಕಣ್ಣು ಅನ್ನುವ ಇಂದ್ರಿಯದ ಸಹಾಯದಿಂದ ನಾನು ನೋಡಿದೆ. ಸೊ ನಾನು ಹೂವನ್ನು ನೋಡಿದ್ದೀನಿ ಅನ್ನುವಂತಹದ್ದು ಈಸ್ ಅ ನಾಲೆಡ್ಜ್, ಇಟ್ ಇಸ್ ಎ ಜ್ಞಾನ.
ಹೌ ಡಿಡ್ ಐ ಅಟೈನ್ ದಟ್ ನಾಲೆಡ್ಜ್? ಇಟ್ ಈಸ್ ಥ್ರೂ ದಿ ಐಸ್. ಬಿಕಾಸ್ ನಾನು ಈ ಕಣ್ಣುಗಳನ್ನು ಉಪಯೋಗಿಸಿ ಒಂದು ಹೂವನ್ನು ನಾನು ನೋಡಿದ್ದೀನಿ. ಸೊ ಈ ಒಂದು ಇಂದ್ರಿಯದ ಕಾರಣದಿಂದ ಒಂದು ಹೂವನ್ನು ನಾನು ಗುರುತಿಸುವಂತೆ ಆಯಿತು. ಸೊ ಒಂದು ಹೂವನ್ನು ನಾನು ಗುರುತಿಸಿದ ಕೂಡಲೇ ಅದಕ್ಕೆ ಇರುವಂತಹ ಹೆಸರು ಕೂಡ ತಿಳಿಯಿತು. ಸೊ ಒಂದು ಹೂವು ಗೊತ್ತಾಯಿತು, ಅದನ್ನು ಗುರುತಿಸಿದ್ದಾಯಿತು, ಆ ಹೂವಿಗೆ ಒಂದು ಹೆಸರಿದೆ ಅನ್ನುವಂತಹದ್ದು ಗೊತ್ತಾಯಿತು, ಮತ್ತು ಹೂವಿನ ಗಾತ್ರ, ಸ್ವರೂಪ, ಅದರ ಅಂದ, ಚಂದ ಇದೆಲ್ಲ ಗೊತ್ತಾಯಿತು. ಆಲ್ ದೀಸ್ ಆರ್ ಹೂವಿಗೆ ಸಂಬಂಧಪಟ್ಟಂಗೆ ಇರುವಂತಹ ಕೆಲವು ವಿಶೇಷ ಜ್ಞಾನಗಳು. ಸೊ ಮೊದಲನೇದಾಗಿ ಹೂವಿನ ಜ್ಞಾನ, ಆ ನಂತರ ರಿಲೇಟೆಡ್ ಜ್ಞಾನಸ್ ಅವುಗಳು ಕೂಡ ನನಗೆ ಸಿಕ್ತು. ಕೇವಲ ಕಣ್ಣಿನಿಂದ ಒಂದು ಹೂವನ್ನು ನಾನು ನೋಡಿದ್ದಷ್ಟೇ, ಬಟ್ ಅನೇಕಗಳು ನನಗೆ ಗೊತ್ತಾಯಿತು. ಆ ಹೂವನ್ನು ಗುರುತಿಸೋ ಹಂಗಾಯಿತು, ಆ ಹೂವಿನ ಹೆಸರು ಕೂಡ ಗೊತ್ತಾಯಿತು, ಅದರ ಬಣ್ಣ ಗೊತ್ತಾಯಿತು, ಅದರ ಅಂದ, ಚಂದ, ಸ್ವರೂಪ, ಗಾತ್ರ ಎಲ್ಲ ಗೊತ್ತಾಯಿತು. ಆಮೇಲೆ ಒಂದೊಂದು ಪರ್ಟಿಕ್ಯುಲರ್ ಹೂವಿಗೆ ಒಂದೊಂದು ರೀತಿಯ ಒಂದು ಗಂಧ ಇರುತ್ತೆ, ಅಂತಂದರೆ ಸುವಾಸನೆ, ಪರಿಮಳ ಅದೆಲ್ಲ ಇರುತ್ತೆ. ನೋಡಿದ ಕೂಡಲೇ ಅಥವಾ ಎಲ್ಲೋ ಒಂದು ಕಡೆ ಜಾಜಿ ಹೂವಿನ ಪರಿಮಳ ಬರ್ತಾ ಇದೆ ಅಂತ ಹೇಳ್ತೀವಿ, ಇನ್ನೊಬ್ರು ಹೇಳ್ತಾರೆ ಇಲ್ಲ ಮಲ್ಲಿಗೆ, ಈ ಕಡೆಯಿಂದ ಮಲ್ಲಿಗೆ ಬರ್ತಾ ಇದೆ. ಸುಗಂಧರಾಜ ಅಂತ ಹೇಳಿದಾಗ ಅದಕ್ಕೆ ಒಂದು ವಿಶೇಷವಾದ ಪರಿಮಳ ಇದೆ. ಸಂಪಿಗೆ, ಇಟ್ ಹ್ಯಾಸ್ ಗಟ್ ಅನದರ್ ಟೈಪ್ ಆಫ್ ಸುವಾಸನೆ. ಪಾರಿಜಾತ ಹ್ಯಾಸ್ ಗಾಟ್ ಅನದರ್ ಡಿಫರೆಂಟ್ ಗಂಧ. ಹೀಗೆ ಒಂದು ಹೂವನ್ನು ನೋಡಿದಾಗ ಅದರ ಬಣ್ಣ, ಗಾತ್ರ, ಸ್ವರೂಪ, ಹೆಸರು ಇದೆಲ್ಲ ಗೊತ್ತಾಯಿತು, ಮತ್ತು ಅದರ ಪರಿಮಳ ಯಾವ ರೀತಿಯಲ್ಲಿದೆ ಅನ್ನುವಂತಹ ಜ್ಞಾನ ಕೂಡ ನನಗೆ ಸಿಕ್ತು. ಆ್ಯಕ್ಚುಲಾಗಿ ಹೂವನ್ನು ನೋಡಿದ್ದಷ್ಟೇ, ಆ ಹೂವನ್ನ ಏನು ನನ್ನ ಮೂಗಿನ ಹತ್ರ ತಂದು ಅದರ ಸುವಾಸನೆಯನ್ನು ನಾನು ಹೀರಿ ಇದಕ್ಕೆ ಈ ರೀತಿ ಪರಿಮಳ ಇದೆ, ಇಲ್ಲ. ಹೂವು ಅಂತ ಗೊತ್ತಾಗ್ತಾ ಇದ್ದಾಗೆ ಅದರ ಬೇರೆ ಬೇರೆ ಅನೇಕ ಜ್ಞಾನಗಳು ಕೂಡ ಈ ರೀತಿ ಸಿಕ್ತು. ಸೊ ನಾನೇನು ಮೂಗಿನ ಬಳಿಗೆ ಆ ಹೂವನ್ನು ತಗೊಂಡು ಹೋಗಿರಲಿಲ್ಲ. ಕೇವಲ ಆ ಹೂವಿನ ಬಗ್ಗೆ ತಿಳ್ಕೋತಾ ಇದ್ದಾಗೆ ಅನೇಕ ಬೇರೆ ಬೇರೆ ಎಲ್ಲ ಜ್ಞಾನಗಳು ಕೂಡ ಸಿಗೋ ಆಯಿತು. ಅದಕ್ಕೆ ಸಂಬಂಧಪಟ್ಟಿರುವಂತಹ ಜ್ಞಾನಗಳು ಅವೆಲ್ಲವೂ ನಮಗೆ ಗೊತ್ತಾಗತ್ತು. ದಿಸ್ ಈಸ್ ಕಾಲ್ಡ್ ವಿವಿಧ ಪ್ರತ್ಯಯ ಗಮ್ಯಂ. ಸೊ ದೇರ್ ಆರ್ ಡಿಫರೆಂಟ್ ವರ್ಲ್ಡ್ಸ್ ಆಫ್ ನಾಲೆಡ್ಜ್. ಇನ್ ಫ್ಯಾಕ್ಟ್ ಡಿಫರೆಂಟ್ ವರ್ಲ್ಡ್ಸ್ ಆಫ್ ನಾಲೆಡ್ಜ್. ಕಣ್ಣುಗಳು ಅಂತ ಹೇಳಿದಾಗ ಈ ಕಣ್ಣುಗಳು ನೋಡಿದ ಕೂಡಲೇ ಬಣ್ಣ ಮತ್ತು ರೂಪ ಅದನ್ನು ಗುರುತಿಸುವಂತಹ ಶಕ್ತಿ ಈ ಕಣ್ಣಿಗಿದೆ. ಕಲರ್ ಆ್ಯಂಡ್ ಫಾರ್ಮ್. ಸೊ ಇಟ್ ಈಸ್ ಕಾಲ್ಡ್ ದಿ ರೂಪ ಪ್ರಪಂಚ. ಅದೇ ರೀತಿ ಸುವಾಸನೆಗಳು ಅಂತ ಹೇಳಿದಾಗ ಇಟ್ ಈಸ್ ಕಾಲ್ಡ್ ಗಂಧ ಪ್ರಪಂಚ. ಅದೇ ರೀತಿ ಒಂದು ಪುಸ್ತಕ ಅಂತ ಹೇಳಿ ಆ ಪುಸ್ತಕವನ್ನು ನಾವು ಓಪನ್ ಮಾಡಿ ನೋಡ್ತೀವಿ, ಸ್ವಲ್ಪ ಓದ್ತೀವಿ, ಒಂದು ಪೇಜ್, ಹಾಫ್ ಪೇಜ್, ಫ್ಯೂ ಸೆಂಟೆನ್ಸಸ್. ಆಗ ನಮ್ಮದೇ ಕಿವಿಗಳು ನಮ್ಮ ಶಬ್ದವನ್ನು ಕೇಳಿಸ್ಕೊಳ್ಳುತ್ತವೆ. ನೋಡಿದ ಕೂಡಲೇ ಆ ಅಕ್ಷರಗಳು ನಮ್ಮ ನೆನಪಿಗೆ ಬರುತ್ತೆ. ಅಕ್ಷರಗಳು ಗೊತ್ತಾದ ಕೂಡಲೇ ಬಾಯಿಯಿಂದ ಶಬ್ದದ ಮೂಲಕವಾಗಿ ಅವೆಲ್ಲ ಹೊರಬೀಳುತ್ತೆ. ಶಬ್ದಗಳ ಮೂಲಕ ಈ ಅಕ್ಷರಗಳೆಲ್ಲ ಹೊರಬಂದಾಗ ವಿ ಗೆಟ್ ಸರ್ಟನ್ ಟೈಪ್ ಆಫ್ ನಾಲೆಡ್ಜ್. ಸೊ ದೇರ್ ಇಟ್ ಓಪನ್ಸ್ ಎ ಜ್ಞಾನ ಪ್ರಪಂಚ. ಹೀಗೆ ದೇರ್ ಆರ್ ಸೋ ಮೆನಿ ವೇಸ್, ಬಟ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಅವರ್ ಸೆನ್ಸ್ ಆರ್ಗನ್ಸ್ which functions in different fields of knowledge, and that makes us to acquire the knowledge, to attain the knowledge. Our sense organs, ಪಂಚ ಜ್ಞಾನೇಂದ್ರಿಯ ಅನ್ನುವಂತಹದ್ದು ಈ ರೀತಿ ನಮಗೆ ಬಾಹ್ಯ ಪ್ರಪಂಚದಿಂದ ಜ್ಞಾನವನ್ನು ತಂದುಕೊಡುತ್ತದೆ. ದಿಸ್ ಈಸ್ ವಾಟ್ ಈಸ್ ಹಿಯರ್ ಭಗವಾನ್ ಶಂಕರಾಚಾರ್ಯ he is saying ವಿವಿಧ ಪ್ರತ್ಯಯ ಗಮ್ಯಂ.
and apart from our indriyas. ಪಂಚ ಜ್ಞಾನೇಂದ್ರಿಯ ಅಂತ ಹೇಳಿದಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ದಿ ಇಂದ್ರಿಯಾಸ್. ಸೊ ಈ ಇಂದ್ರಿಯಾಸ್ ಅಲ್ಲದೆ sometimes we also use other upa-indriyas for certain different types of knowledge. For example, microscope, telescope, camera, lens. So ಇವೆಲ್ಲ ಬೇರೆ ಬೇರೆ ಉಪ-ಇಂದ್ರಿಯಾಸ್ ಇನ್ ಎ ವೇ. ಸೊ ಇವೆಲ್ಲ ನಮಗೆ ನಾಲೆಡ್ಜನ್ನು ತಂದು ಕೊಡುತ್ತವೆ. All this will help us to attain the knowledge. ಸೊ ಈ ರೀತಿಯಲ್ಲಿ ವಿಶ್ವಂ, ಇಟ್ ಮೀನ್ಸ್ ವಿವಿಧ ಪ್ರತ್ಯಯ ಗಮ್ಯಂ. ಸೊ ಇನ್ ಫ್ಯಾಕ್ಟ್ that which is known, that which is cognized and understood, this cognition means it is arivu, is called Vishwam. What is Vishwam ಅಂತಂದರೆ ಈ ರೀತಿ, even this cognition, this arivu about all these things is Vishwam. ಬಟ್ ಪ್ರಪಂಚ ಅಂತ ಹೇಳಿದಾಗ ಅಲ್ಲಿ ದೇರ್ ಆರ್ ಸೋ ಮೆನಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಅದಕ್ಕೆ ದೃಶ್ಯ ಪ್ರಪಂಚ ಅಂತ ಹೇಳ್ತೀವಿ. ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ objects that can be seen in this world. ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟಿ ಆಬ್ಜೆಕ್ಟ್ಸ್ಗಳು ಈ ಪ್ರಪಂಚದಲ್ಲಿ ತುಂಬಿದೆ. ಅಂಡ್ ಒನ್ಸ್ ಅಗೈನ್ ಜೀವ ಅಂತ ಹೇಳಿದಾಗ ಹಿಸ್ ಅಬಿಲಿಟಿ ಈಸ್ ಲಿಮಿಟೆಡ್. ಅವನು ಎಲ್ಲವನ್ನ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಒಂದು ಕೋಟಿಯಷ್ಟು ಬೇರೆ ಬೇರೆ ರೀತಿಯ ವಸ್ತುಗಳಿದೆ, ಆಬ್ಜೆಕ್ಟ್ಸ್ಗಳಿದೆ ಅಂತಂದಾಗ ಮನುಷ್ಯನ ಸಾಮರ್ಥ್ಯಕ್ಕೆ ಮೀರಿರುವಂತಹ ಅನೇಕಗಳು ಈ ಪ್ರಪಂಚದಲ್ಲಿ ನಾವು ನೋಡಬಹುದು. ಮನುಷ್ಯನಿಗೆ ತಿಳ್ಕೊಳಕ್ಕೆ ಆಗದೇ ಇರೋಷ್ಟು ಯಾಕೆ ಈ ಪ್ರಪಂಚದಲ್ಲಿದೆ? ಹಾಗಾದರೆ ಎಲ್ಲವುಗಳನ್ನು ಮನುಷ್ಯ ತಿಳ್ಕೊಳಕ್ಕಾಗೋದಿಲ್ಲ, ಅಲ್ಲಿ ಕೆಲವುಗಳನ್ನು ಅವನು ತಿಳ್ಕೊತಾನೆ ಅಂತಂದಾಗ ಯಾವುದು ಮನುಷ್ಯ ತಿಳ್ಕೊಳಕ್ಕಾಗೋದಿಲ್ಲ ಅವುಗಳು ಯಾಕೆ ಈ ಪ್ರಪಂಚಕ್ಕೆ ಬಂದವು? ಇಟ್ ಈಸ್ ಬಿಕಾಸ್ ಈ ಪ್ರಪಂಚ ಅಂತಂದಾಗ ಇಲ್ಲಿ ಕೇವಲ ಮನುಷ್ಯ ಮಾತ್ರ ಜೀವನ ಮಾಡ್ತಾ ಇಲ್ಲ. ಇಲ್ಲಿ ದೇರ್ ಆರ್ ಸೋ ಮೆನಿ ಬೀಯಿಂಗ್ಸ್. ಎಷ್ಟೋ ಪ್ರಾಣಿಗಳಿವೆ, ಎಷ್ಟೋ ಸರೀಸೃಪಗಳಿದೆ, ಎಷ್ಟೋ ಕೀಟಗಳಿದೆ, ಎಷ್ಟೋ ಹಕ್ಕಿಗಳಿದೆ, ಮರ ಗಿಡಗಳಿದೆ, ಬೇಕಾದಷ್ಟಿದೆ. ಕಣ್ಣಿಗೆ ಕಾಣಿಸದೇ ಇರುವಂತಹ ಸೂಕ್ಷ್ಮವಾದ ಕ್ರಿಮಿಕೀಟಗಳಿಂದ ಹಿಡಿದು ದೈತ್ಯಾಕಾರವಾಗಿ ಅನೇಕಗಳು ಇಲ್ಲಿ ಈ ಪ್ರಪಂಚದಲ್ಲಿ ಇವೆ. ಸೊ ನನಗೆ ಹೇಗೆ ಅನೇಕಗಳು ಬೇಕು ನನ್ನ ಬದುಕಿಗೆ, ನನ್ನ ಅಸ್ತಿತ್ವಕ್ಕೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದೇ ರೀತಿ ದೇರ್ ಆರ್ ಸೋ ಮೆನಿ ಅದರ್ ಬೀಯಿಂಗ್ಸ್, ಪ್ರಾಣಿ ಪಕ್ಷಿಗಳು ಕೂಡ ಅವುಗಳಿಗೆ ಬೇಕಾಗಿರುವಂತಹದ್ದು ಅನೇಕಗಳಿದೆ. ಫಾರ್ ಎಕ್ಸಾಂಪಲ್, ಪ್ರಾಣಿಗಳು ಅಂತಂದಾಗ ಕೆಲವು ಪ್ರಾಣಿಗಳು ಹುಲ್ಲು ತಿನ್ನತ್ವೆ. ವಿ ಡೋಂಟ್ ಈಟ್ ಗ್ರಾಸ್. ಯಾಕೆ ಬೇಕು ಹುಲ್ಲು? ಆ ಕ್ವಶನ್ ನಾವು ಮಾಡಿದ್ರೆ ಅದರಲ್ಲಿ ಅರ್ಥನೇ ಇಲ್ಲ. ಇಟ್ ಈಸ್ ಮೀನಿಂಗ್ಲೆಸ್. ಸೊ ಈ ಪ್ರಕಾರ ಪ್ರಪಂಚದಲ್ಲಿ ಸಾವಿರಾರು, ಲಕ್ಷಾಂತರ, ಕೋಟಿ ಬೇರೆ ಬೇರೆ ವಸ್ತುಗಳಿವೆ. ಅವೆಲ್ಲವನ್ನು ತಿಳ್ಕೊಳ್ಳುವಂತಹ ಸಾಮರ್ಥ್ಯ ನಮಗಿಲ್ಲ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ದಟ್ ಆಲ್ ದಿ ಆಬ್ಜೆಕ್ಟ್ಸ್ ದಟ್ ಆರ್ ದೇರ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಬಿ ನೋನ್. ಸೊ ಇಲ್ಲಿರುವಂತಹ ಕೆಲವುಗಳು ಮನುಷ್ಯನಿಗೆ ತಿಳ್ಕೊಳ್ಳೋಕೆ ಆಗದೇ ಇರೋವಂತಹ ಔಟ್ ಆಫ್ ರೇಂಜ್ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಅಂತಹ ಅನೇಕ ಬೇರೆ ಬೇರೆ ಆಬ್ಜೆಕ್ಟ್ಸ್ಗಳಿದೆ. ಸೊ ಯಾವುದೆಲ್ಲವನ್ನ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅವುಗಳನ್ನು ನಾನು ತಿಳ್ಕೊತೀನಿ, ಅವುಗಳ ಬಗ್ಗೆ ನಾನು ಜ್ಞಾನವನ್ನು ಸಂಪಾದನೆ ಮಾಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಒಬ್ಬ ಮನುಷ್ಯ ನಾನು ಯಾವುದೆಲ್ಲವನ್ನ ನಾನು ತಿಳ್ಕೋಬಹುದು ಅವುಗಳನ್ನು ಅಗೇನ್ ನಾನು ಎರಡು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ತೀನಿ. ಸೊ ಐ ಕ್ಯಾನ್ ಮೇಕ್ 2 different categories. One category is known as known objects.
One category is called known objects. Another category is called unknown objects. But again, when it is said unknown objects, there is a scope. If not today, if not tomorrow, either sometimes in the later period, it is possible for me to know about it. ಸೊ ಅನ್ನೋನ್ ಆಬ್ಜೆಕ್ಟ್ಸ್ ಅಂತಂದಾಗ ಅವುಗಳಲ್ಲಿ ಕೆಲವುಗಳನ್ನು ನಾನು ಇಂದಲ್ಲ ನಾಳೆ ಅವುಗಳ ಬಗ್ಗೆ ನಾನು ಜ್ಞಾನವನ್ನು ಪಡ್ಕೊಳ್ಳುವಂತಹ ಚಾನ್ಸಸ್ ಇದೆ. ಸೊ ನೋಅಬಲ್. ಸೊ ನೋನ್ ಆಬ್ಜೆಕ್ಟ್ಸ್ ಆ್ಯಂಡ್ ಅನ್ನೋನ್ ಆಬ್ಜೆಕ್ಟ್ಸ್. ಆ ಅನ್ನೋನ್ ಆಬ್ಜೆಕ್ಟ್ಸ್ನಲ್ಲಿ ಅಗೇನ್ ಕೆಲವೊಂದುಗಳು ನೋಅಬಲ್ ಆಬ್ಜೆಕ್ಟ್ಸ್. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಮೀ ಟು ನೋ ಅಬೌಟ್ ಇಟ್. ಯಾವಾಗ ನನಗೆ ಗೊತ್ತಿಲ್ಲದೆ ಇರುವಂತಹ ಒಂದು ವಸ್ತು ಅನ್ನೋನ್ ಆಬ್ಜೆಕ್ಟ್ ಅಂತ ಕರೆದಿರ್ತೀನಿ, ಕ್ಯಾಟಗರೈಸ್ ಮಾಡಬೇಕಾದ್ರೆ ಒಂದು ನೋನ್ ಆಬ್ಜೆಕ್ಟು ಮತ್ತು ಮತ್ತೊಂದನ್ನು ಅನ್ನೋನ್ ಆಬ್ಜೆಕ್ಟ್ ಅಂತ ಕ್ಯಾಟಗರೈಸ್ ಮಾಡಿ ಆಫ್ಟರ್ ಸಮ್ ಟೈಮ್, ಯಾವುದೋ ಒಂದು ಸಮಯದಲ್ಲಿ ದಟ್ ಅನ್ನೋನ್ ಆಬ್ಜೆಕ್ಟ್ ಅನ್ನುವಂತಹದ್ದನ್ನು ವೆನ್ ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್, ಐ ಅಂಡರ್ಸ್ಟುಡ್ ಅಬೌಟ್ ಇಟ್, ಆ ರೀತಿ ಆದಾಗ it can be again categorized as known objects. ಅನ್ನೋನಲ್ಲಿ ಇಟ್ಟಿದ್ದ ಅಂತಹದ್ದನ್ನು ನಾನು ನೋನ್ ಆಬ್ಜೆಕ್ಟ್ಸ್ಗೆ ಮತ್ತೆ ತೊಗೊಂಬಂದು ಇಡ್ತೀನಿ. ಕೆಲವೊಂದುಗಳು ಇಲ್ಲಿಯವರೆಗೆ ಅರ್ಥ ಆಗಿಲ್ಲ, ಮುಂದೆ ದೇರ್ ಇಸ್ ನೋ ಗ್ಯಾರಂಟಿ ಇದು ನನಗೆ ತಿಳಿಬಹುದು, ತಿಳಿದೇ ಇರಬಹುದು. There is no guarantee and it is unknown to me. But the same objects, ಯಾವುದು ನನ್ನ ಕೈನಲ್ಲಿ ಸಾಧ್ಯವೇ ಇಲ್ಲ ಅನ್ನೋಂತಹ ಕೆಲವು ಆಬ್ಜೆಕ್ಟ್ಸ್ಗಳನ್ನ ಅನ್ನೋನ್ ಆಬ್ಜೆಕ್ಟ್ಸ್ ಅಂತ ಕ್ಯಾಟಗರೈಸ್ ಮಾಡಿ ಇಟ್ಟಿರ್ತೀನಿ. ಅದು ನನಗೆ ಗೊತ್ತೇ ಆಗೋದಿಲ್ಲ, ಮನುಷ್ಯನನ್ನು ಮೀರಿ ಇರೋಂತಹದ್ದು. ಸೊ ಅದು ನನಗೆ ಗೊತ್ತೇ ಆಗೋದಿಲ್ಲ. ಬಟ್ ಅದರಲ್ಲಿ ಕೆಲವು ಬೇರೆ ವ್ಯಕ್ತಿಗಳು ಅವುಗಳ ಬಗ್ಗೆ ಜ್ಞಾನವನ್ನು ಪಡ್ಕೋತಾರೆ. ಅಂಡ್ ಒನ್ಸ್ ಅಗೇನ್ ದೇರ್ ಆರ್ ಸರ್ಟನ್ ಆಬ್ಜೆಕ್ಟ್ಸ್, ಅವುಗಳು ಎಂದೂ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ಕೆಲವುದು ನನಗೆ ಗೊತ್ತಾಗಲಿಲ್ಲ, ಬಟ್ ಬೇರೆಯವರು ಅದನ್ನು ಅರ್ಥ ಮಾಡಿಕೊಂಡ್ರು. ಬಟ್ ಈಗ ದೇರ್ ಆರ್ ಸಮ್ ಮೋರ್ ಆಬ್ಜೆಕ್ಟ್ಸ್, ಅದು ಯಾವುದೇ ಕಾರಣಕ್ಕೂ ಮನುಷ್ಯ ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಅವುಗಳು ಕೆಲವು ಪ್ರಾಣಿಗಳು ಅವುಗಳನ್ನು ಅರ್ಥ ಮಾಡ್ಕೊಳ್ಳುತ್ತವೆ. ಸೊ ಈಗ ಏನು ಮಾಡ್ತೀನಿ, ಐ ವಿಲ್ ಕ್ಯಾಟಗರೈಸ್ ಲೈಕ್ ದಿಸ್ ಆಲ್ ದಿ ನೋನ್ ಆಬ್ಜೆಕ್ಟ್ಸ್, ಅವೆಲ್ಲ ಒಂದು ಕಡೆ, ಅಂಡ್ ನೋಬಲ್ ಆಬ್ಜೆಕ್ಟ್ಸ್ ಅದು ಮತ್ತೊಂದು ಕಡೆ. ಸೊ ನೋನ್ ಆಬ್ಜೆಕ್ಟ್ಸ್ ಅಂಡ್ ನೋಬಲ್ ಆಬ್ಜೆಕ್ಟ್ಸ್ ಪುಟ್ ಟುಗೆದರ್ ಈಸ್ ಕಾಲ್ಡ್ ದಿ ವಿಶ್ವಂ. ಒಂದು ಪ್ರಪಂಚ, ಒಂದು ವಿಶ್ವ ಅಂತ ಹೇಳಿದಾಗ ಅಲ್ಲಿ ಈ ರೀತಿ ಅನೇಕ ಆಬ್ಜೆಕ್ಟ್ಸ್ಗಳಿದೆ. ನೋನ್ ಆಬ್ಜೆಕ್ಟ್ಸ್ ಅಂಡ್ ನೋಬಲ್ ಆಬ್ಜೆಕ್ಟ್ಸ್ ಆರ್ ಪುಟ್ ಟುಗೆದರ್, ದಟ್ ಈಸ್ ಕಾಲ್ಡ್ ವಿಶ್ವಂ. ಸೊ ದ ಎಂಟೈರ್ ವರ್ಲ್ಡ್ and the objects of the world is called Vishwam. So known objects and knowable objects, ಅವುಗಳಲ್ಲಿ ಇಂಟರೆಸ್ಟಿಂಗ್ಲಿ ದಿಸ್ ದೇಹ, ಈ ದೇಹ ಅನ್ನುವಂತಹದ್ದು ಕೂಡ ಇಟ್ ಈಸ್ ಅನ್ ಆಬ್ಜೆಕ್ಟ್, ಅದು ಒಂದು ವಸ್ತು. ಸೊ ದೇಹ ಅನ್ನುವಂತಹದ್ದು ಸೇರಿಕೊಂಡಿದೆ, ಬಿಕಾಸ್ ಬಾಡಿ ಈಸ್ ಅನ್ ಆಬ್ಜೆಕ್ಟ್. I am not this body, so I am separate from the body. So body is an object. I am separate from the body ಅಂತಂದಾಗ body is an object. ಅದೇ ರೀತಿ it has to include the mind also. So including the body, mind and intellect, my memories, etc.
They are the world that I experience. So while experiencing the world with certain objects, I also experience the world with these objects called the body, mind, intelligence, memories and etc. ಸೊ ಈ ಪ್ರಕಾರ ಇಲ್ಲಿವರೆಗೆ ದೇಹ ಅಂತಂದರೆ ನಾನು ಅಂತ ಅಂದ್ಕೊಂಡಿದ್ದೆ. ಈಗ ದೇಹ ಈಸ್ ಆಲ್ಸೋ ಎನ್ ಆಬ್ಜೆಕ್ಟ್ ಅಂತಂದ ಮೇಲೆ ಗೊತ್ತಾಯಿತು ದೇಹ, ಮನಸ್ಸು, ಬುದ್ಧಿ ಹಾಗೂ ಇತರೆಗಳು ಅವುಗಳು ಕೂಡ ದೇ ಆರ್ ದಿ ಆಬ್ಜೆಕ್ಟ್ಸ್ ಆಫ್ ದಿಸ್ ವರ್ಲ್ಡ್. ಸೊ ದಿ ವರ್ಲ್ಡ್ ಹ್ಯಾಸ್ ಗಟ್ ಆಲ್ ದೀಸ್ ಆಬ್ಜೆಕ್ಟ್ಸ್. So all these objects is called the sarvam. Sarvam ಅಂತಂದ್ರೆ ಈ ರೀತಿ, ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ known and knowable objects is called the Vishwam. Again ಈ ರೀತಿ ಹೇಳಿದಾಗ there is one more question. Why is this Brahman, Jagat Karanam Brahman or Arupa Ishvara is called Vishwam? Why he is to be called as Vishwam? So this can be understood in two different levels. Now stage 1. Stage 1 alli it says Vishvasya Jagatah Karanatvenahi ವಿಶ್ವಂ ಇತಿ ಉಚ್ಯತಿ. ಸೊ ಇದರ ಅರ್ಥ ಭಗವಾನ್ ಈಸ್ ದಿ ಕಾರಣಂ ಆಫ್ ದಿಸ್ ಜಗತ್. ಪರಮಾತ್ಮ ಈಸ್ ದಿ ಕಾರಣಂ, ಹಿ ಈಸ್ ದಿ ಕಾಸ್ ಆಫ್ ದಿಸ್ ಜಗತ್. ದೇರ್ ಫೋರ್ ಹಿ ಈಸ್ ಕಾಲ್ಡ್ ವಿಶ್ವಂ. ಈಗ ಲೆಟ್ ಅಸ್ ಅನಲೈಸ್ ಈ ರೀತಿಯಲ್ಲಿ. ದೆರ್ ಈಸ್ ಎ ಕಾಸ್. There is a cause ಅಂತಂದ್ಮೇಲೆ there must be a product, an effect is there. So product is the output or effect is the output. Cause, karana is the input. So it is the result of the cause, it is the result of the input. Output is the effect of the input. ಬಟ್ ಈ ರೀತಿ ಹೇಳಿದಾಗ ಕ್ಯಾನ್ ಯು ಕಾಲ್ ದಿ ಕಾಸ್ ಇಟ್ ಸೆಲ್ಫ್ ಆಸ್ ದಿ ಪ್ರಾಡಕ್ಟ್? ಸಿ, ಪ್ರಾಡಕ್ಟ್ ಅಂತಂದರೆ ಇಟ್ ಈಸ್ ಎನ್ ಎಫೆಕ್ಟ್. ಟು ಸಿ ಎನ್ ಎಫೆಕ್ಟ್ ದೆರ್ ಮಸ್ಟ್ ಬಿ ಎ ಕಾಸ್. ಇದು ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಪ್ರಕಾರ, ಆ ನಿಯಮಗಳ ಅಡಿಯಲ್ಲಿ ನಾವು ಇದನ್ನು ಅಭ್ಯಾಸ ಮಾಡಿದ್ರೆ ಯಾವುದೇ ಒಂದು ಕಾರಣ ಅಂತ ಹೇಳಿದಾಗ ಅಲ್ಲಿ ಒಂದು ಪರಿಣಾಮ ಅನ್ನುವಂತಹದ್ದು ಇರುತ್ತೆ. ಸೊ ದೆರ್ ಈಸ್ ಎ ಪರಿಣಾಮ ಅಂತಂದರೆ ದೆರ್ ಮಸ್ಟ್ ಬಿ ಎ ಕಾರಣ. ಸೊ ದಿಸ್ ಈಸ್ ದಿ ಕಾರ್ಯಕಾರಣ ಸಂಬಂಧದಲ್ಲಿ ಬರುವಂತಹ ಕೆಲವು ನಿಯಮಗಳಲ್ಲಿ ಇದು ಒಂದು ನಿಯಮ. ಸೊ ಒಂದು ನಿಯಮದ ಪ್ರಕಾರ ಇಟ್ ಈಸ್ ಎನ್ ಎಫೆಕ್ಟ್, ಇದೊಂದು ಪರಿಣಾಮ ಅಂತ ಹೇಳಿದಾಗ ಆ ಪರಿಣಾಮಕ್ಕಾಗಿ ಒಂದು ಕಾರಣ ಇದ್ದೇ ಇರುತ್ತೆ. ಸೊ ಇಲ್ಲಿ ಪರಿಣಾಮ ಬೇರೆ, ಕಾರಣ ಬೇರೆ ಅನ್ನುವಂತಹದ್ದನ್ನು ಅರ್ಥ ಮಾಡ್ಕೋತೀವಿ ಈ ನಿಯಮದ ಪ್ರಕಾರ. ಸೊ ಈ ನಿಯಮದ ಪ್ರಕಾರ ಕಾರಣ ಈಸ್ ಡಿಫ್ರೆಂಟ್ ಅಂಡ್ ಪರಿಣಾಮ ಈಸ್ ಡಿಫ್ರೆಂಟ್. ಕ್ಯಾನ್ ವಿ ಕಾಲ್ ದಿ ಪರಿಣಾಮ ದಟ್ ಇಟ್ ಸೆಲ್ಫ್ ಈಸ್ ದಿ ಕಾರಣ? ಸೊ ಆ ಒಂದು ಪ್ರಶ್ನೆ. ಈಗ ದೆರ್ ಈಸ್ ಎ ಪಾಟ್, ಒಂದು ಮಣ್ಣಿನ ಮಡಿಕೆಯನ್ನು ನೋಡ್ತೀವಿ. ವಾಟ್ ಈಸ್ ಪಾಟ್? ಪಾಟ್ ಈಸ್ ನೇಮ್ ಅಂಡ್ ಫಾರ್ಮ್. ಇಟ್ ಈಸ್ ಎನ್ ಎಫೆಕ್ಟ್. And cause of the pot, that includes clay. Clay is the cause. So pot indicates clay also. Pot ಅಂತ ಹೇಳಿದಾಗ ಸಪರೇಟ್ ಆಗಿ ಕ್ಲೇ ಅಂತ ಹೇಳಬೇಕಾಗಿಲ್ಲ. ಪಾಟ್ ಇನ್ಕ್ಲೂಡ್ಸ್ ಕ್ಲೇ. So also there is an ornament. Abharana. That ornament or the abharana, it includes gold.
ಆಭರಣ ಅಂತಂದಾಗ ಅಲ್ಲಿ ಗೋಲ್ಡ್ ಇದ್ದೇ ಇರುತ್ತೆ. ಸೊ ದಿ ಆಭರಣ ಅಂತಂದಾಗ ಇಟ್ ಇಂಡಿಕೇಟ್ಸ್ ದಿ ಗೋಲ್ಡ್, ಅದು ಚಿನ್ನವನ್ನು ಹೊಂದಿದೆ ಅನ್ನುವಂತಹದ್ದನ್ನು ಸೂಚಿಸುತ್ತೆ. ಸೊ ದೇರ್ಫೋರ್ ದೇರ್ ಈಸ್ ಎ ಕಾರ್ಯ ಪ್ರಪಂಚ, there is a karya prapancha, and every nama of the karya prapancha, every nama of the karya prapancha, every name of the world of products indicates the cause alone. ಅವುಗಳೆಲ್ಲ ಸಾರಿ ಸಾರಿ ಹೇಳ್ತಾ ಇರುವಂತಹದ್ದು ಈ ಕಾರಣವನ್ನ. ಆದ್ರಿಂದ when it is said ವಿಶ್ವಂ, ವಿಶ್ವಂ is the effect, it indicates the Lord also. So when it is said Vishwam, this Vishwam is indicating the Lord. So Lord antandaga he is the maker. Paramatma, he is the maker, he is the Jagat Karanam. So Lord is the maker and the material cause. He is the maker and he is the material cause. ಅಂತಂದರೆ ಈಗ ಮಡಕೆ ಅನ್ನೋ ಪ್ರೋಸೆಸ್ನಲ್ಲಿ ಕುಂಬಾರ ಬೇರೆ, ಮಣ್ಣು ಬೇರೆ. ಬಟ್ ಇಲ್ಲಿ ಜಗತ್ತು ಅಂತ ಹೇಳಿದಾಗ ಪರಮಾತ್ಮ ಈಸ್ ಬೋತ್ ದಿ ಕುಂಬಾರ ಆ್ಯಂಡ್ ದಿ ಮೆಟೀರಿಯಲ್. ಸೊ ಅನೇಕ ಉಪನಿಷತ್ತುಗಳು ಈ ಸೃಷ್ಟಿ ಪ್ರಕರಣ ಅಂತ ಹೇಳಿ ಸೃಷ್ಟಿಯ ವಿಚಾರವನ್ನು ತೆಗೆದಾಗ ಅವುಗಳೆಲ್ಲ ಅದೇ ಹೇಳುತ್ತೆ, ಪರಮಾತ್ಮ ಹೀ ಈಸ್ ದಿ ಮೇಕರ್ ಆ್ಯಂಡ್ ಹೀ ಈಸ್ ದಿ ಮೆಟೀರಿಯಲ್ ಕಾಸ್ ಅಂತಂದಾಗ ಪರಮಾತ್ಮ ಎಲ್ಲಿಂದಲೋ ಹೋಗಿ ಮೆಟೀರಿಯಲ್ನ ತರಲಿಲ್ಲ. ಈ ಪ್ರಪಂಚವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪ್ರಪಂಚವನ್ನು ಸೃಷ್ಟಿ ಮಾಡೋದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ನ ಅವನು ಎಲ್ಲಿಂದನೂ ತರಲಿಲ್ಲ. ಅವನೇ ಮೆಟೀರಿಯಲ್ ಆಗಿ ಬದಲಾದ. ಆ್ಯಂಡ್ ಅಗೇನ್ ಪ್ರಸಿದ್ಧವಾದ ಒಂದು ಉದಾಹರಣೆ ಅಂತಂದರೆ ಜೇಡವನ್ನು ಕುರಿತು ಹೇಳ್ತಾರೆ. ಈ ಜೇಡ ಅನ್ನುವಂತಹದ್ದು ಬಲೆಯನ್ನು ವೆಬ್ ಕ್ರಿಯೇಟ್ ಮಾಡಬೇಕಾದ್ರೆ ಅದು ಎಲ್ಲೋ ಹೋಗಿ ಆ ನೂಲಿನಂತಹ ವಸ್ತುವನ್ನು ಅದು ಎಲ್ಲಿಂದನೂ ತರಲಿಲ್ಲ. ದಟ್ ಕಮ್ಸ್ ಔಟ್ ಫ್ರಮ್ ಇಟ್ಸ್ ಮೌತ್. ತನ್ನಿಂದಲೇ ಅದು ಪಡ್ಕೋತು, ತಾನೇ ಅದನ್ನು ನೇಯಿತು. ಸ್ಪೈಡರ್ ವೆಬ್, ಆ ವೆಬ್ ಬೇಡ ಅಂತಂದಾಗ ಇಟ್ ಸ್ವಾಲೋಸ್, ಅದೆಲ್ಲವನ್ನು ಅದು ತೊಗೊಂಡ್ಬಿಡುತ್ತೆ. ಇಟ್ ಈಸ್ ಎಕ್ಸಾಕ್ಟ್ಲಿ ಇಲ್ಲಿ ಇಟ್ ಈಸ್ ಎ ವೆರಿ ಫೇಮಸ್ ಎಕ್ಸಾಂಪಲ್ ವೇದಾಂತದಲ್ಲಿ. ಸೃಷ್ಟಿ ಅಂತ ಬಂದಾಗ ಈ ಒಂದು ಉದಾಹರಣೆಯನ್ನು ಕೊಟ್ಟು ಪರಮಾತ್ಮ ಅಂತಂದ್ರೆ ಈ ರೀತಿ, ಹಿ ಈಸ್ ದಿ ಮೇಕರ್ ಆಫ್ ದಿಸ್ ವರ್ಲ್ಡ್ ಆ್ಯಂಡ್ ಹಿ ಈಸ್ ದಿ ಮೆಟೀರಿಯಲ್ ಕಾಸ್. ಸೊ ಹೀಗೆ ವಿಶ್ವಂ ಅಂತ ಹೇಳಿದಾಗ ಇಟ್ ರೆಫರ್ಸ್ ಟು ದಿ ಲಾರ್ಡ್. ಆ್ಯಂಡ್ ಎವ್ರಿ ನಾಮ, ಎವ್ರಿ ವರ್ಡ್ that we use which refers to any product in this world, in fact it is referring to the Lord alone. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು, ನಮ್ಮಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ನಾವು ನೋಡ್ಬೋದು. ಜಗತ್ತು, ಜಗತ್ತಿನ ವಸ್ತುಗಳು ಅಂತ ಹೇಳಿದಾಗ ಇಟ್ ಈಸ್ ದಿ ಪರಮಾತ್ಮ ಅಲೋನ್ ಅಂತ ಗೊತ್ತಾದಾಗ ನಾವು ಆ ವಸ್ತುಗಳನ್ನು ಆ ವಸ್ತುಗಳಿಗೆ ಇರುವಂತಹ ಹೆಸರಿನಿಂದ ಅದನ್ನು ಗುರುತಿಸ್ತೀವಿ. ಬಟ್ ದ ಗ್ರೌಂಡ್ ರಿಯಾಲಿಟಿ ಏನು? ಇಟ್ ಈಸ್ ದಿ ಪರಮಾತ್ಮ. ಸೊ ದ ಲಾರ್ಡ್ ಈಸ್ ದಿ ಜಗತ್ ಕಾರಣಂ ಅಂಡ್ ಹಿ ಈಸ್ ಕಾಲ್ಡ್ ದಿ ವಿಶ್ವಂ. ಈ ಪ್ರಕಾರ ವಿಶ್ವಂ ಅಂತ ಹೇಳಿದಾಗ ವಿಶ್ವಂ ಈಸ್ ಸರ್ವಂ. ಸೊ ಲಾರ್ಡ್ ಈಸ್ ಸರ್ವಂ. ಸೊ ಆಲ್ ದ ನೇಮ್ಸ್ ದಟ್ ವಿ ಸಿ ಇನ್ ದಿಸ್ ಸ್ತೋತ್ರಂ, ವಿಷ್ಣು ಸಹಸ್ರನಾಮ ಅಂತ ಹೇಳಿದಾಗ there are 1008 names.
So all the 1008 names which we see here is His names only. Every glory that we experience and enjoy is His glory. Every nama, every rupa that we see and experience is His nama, His form. ಪರಮಾತ್ಮನದೇ ನಾಮ ಮತ್ತು ರೂಪಗಳಾಗಿರುತ್ತೆ. ಸೊ ದಿಸ್ ಈಸ್ ದಿ ಬ್ಯೂಟಿ ಆಫ್ ಅರೂಪ ಈಶ್ವರ. ಇಲ್ಲಿ ನಮಗೆ ಪ್ರಶ್ನೆ ಬಂದಿದ್ದೇನು? ವೇದಾಂತ ಪರಮಾತ್ಮನನ್ನ ನಿರ್ಗುಣ ನಿರಾಕಾರ ಅಂತ ಒಂದು ಕಡೆ ಕರೆದು ಕಾಣ್ತಾ ಇರುವಂತಹ ಪ್ರಪಂಚ ಈಸ್ ನಥಿಂಗ್ ಬಟ್ ದಿ ಪರಮಾತ್ಮ ಅಂತ ಹೇಳಿದಾಗ, ಕಾಣ್ತಾ ಇರುವಂತಹ ಪ್ರಪಂಚ ಅಂತಂದಾಗ ದೇರ್ ಈಸ್ ಎ ರೂಪ. ಅಂಡ್ ವೇದಾಂತ ಸೇಸ್ ದೇರ್ ಈಸ್ ನೋ ರೂಪ ಫಾರ್ ದಿ ಪರಮಾತ್ಮ. ಸೊ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಈ ರೀತಿ, ದಿಸ್ ಈಸ್ ದಿ ಬ್ಯೂಟಿ ಆಫ್ ಅರೂಪ ಈಶ್ವರ. ಸೊ ದ ಟ್ರೂತ್ ಈಸ್ ಓನ್ಲಿ ಅರೂಪ ಕ್ಯಾನ್ ಬಿಕಮ್ ಎನಿ ರೂಪ. ದಿಸ್ ಈಸ್ ದಿ ರಿಯಾಲಿಟಿ. ಈಗ ರೆಕ್ಟ್ಯಾಂಗಲ್ಲು, ಸ್ಕ್ವೇರು, ಸರ್ಕಲ್ಲು ಅಂತ ಏನೇನೋ ಹೇಳ್ತೀವಿ. ರೆಕ್ಟ್ಯಾಂಗಲ್ ಮಾಡಿದ್ಮೇಲೆ ಅಲ್ಲಿ ಸ್ಕ್ವೇರ್ ಅಂತ ನಾವು ಅದನ್ನು ಮತ್ತೆ ಮಾಡೋದಕ್ಕಾಗೋದಿಲ್ಲ. ಅಂದರೆ ಅದೆಲ್ಲ ಕತ್ತರಿಸಿ ಮಾಡಬೇಕಾಗತ್ತೆ. ಜನರಲ್ಲಾಗಿ ಮಾತಾಡಬೇಕು ಅಂತಂದರೆ ಎ ರೆಕ್ಟ್ಯಾಂಗಲ್ ಈಸ್ ಎ ರೆಕ್ಟ್ಯಾಂಗಲ್, ದಟ್ಸ್ ಆಲ್, ಆ್ಯಂಡ್ ಇಟ್ ಈಸ್ ಎವರ್ ರೆಕ್ಟ್ಯಾಂಗಲ್. ಮತ್ತು ಸ್ಕ್ವೇರ್ ಅಂತ ಹೇಳಿದಾಗ ಇಟ್ ಈಸ್ ಆಲ್ವೇಸ್ ಎ ಸ್ಕ್ವೇರ್. ಸರ್ಕಲ್ ಅಂತ ಹೇಳಿದಾಗ ಇಟ್ ಈಸ್ ಎವರ್ ಎ ಸರ್ಕಲ್. ಬಟ್ ಅರೂಪ, ದೆರ್ ಈಸ್ ನಥಿಂಗ್, ಅಲ್ಲಿ ಏನೂ ಇಲ್ಲ, ಯಾವುದೇ ಒಂದು ರೂಪವನ್ನು ಅದು ಹೊಂದಿಲ್ಲ ಅಂತಂದಾಗ ಫ್ರಮ್ ದಿ ಅರೂಪ we can see plenty of rupas, different rupas. Because a square is already a square, a rectangle is already a rectangle, a circle is already a circle, so it cannot make another form. But Arupa Ishvara anta helidaga, he is a Sarvashakta, can take any form in this jagat. ಒಂದು ಮಣ್ಣಿನ ಹೆಂಟೆ ಎನ್ನುವಂತಹದ್ದು ಕುಂಬಾರನಿಗೆ ಸಿಕ್ಕಿದ್ರೆ ದಟ್ ಮಣ್ಣಿನ ಹೆಂಟೆ ಈಸ್ ಅರೂಪ. he can make ties, he can make different sizes of parts, different shapes of the part. So arupa is like that. So why this Paramatma Vedanta calls him Nirguna Nirakara? Sometimes ಟೈಮಿಗೆ ಸಂದರ್ಭಕ್ಕೆ ತಕ್ಕಂತೆ ಅನೇಕ ಬೇರೆ ಬೇರೆ ವಸ್ತುಗಳನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ದಿಸ್ ಅರೂಪ ಈಶ್ವರ, ಹಿ ಟೇಕ್ಸ್ ಸೋ ಮೆನಿ ಫಾರ್ಮ್ಸ್. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.